ಇಂದು ನಾವು 8ನೇ ತರಗತಿಯ ತಾತ್ವಿಕ ವಿಭಾಗದ ಮೊದಲನೇ ಅಧ್ಯಾಯ ದೈಹಿಕ ಶಿಕ್ಷಣದ ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ಳೋಣ. ನೀವೀಗಾಗಲೇ 6 ಮತ್ತು 7ನೇ ತರಗತಿಯಲ್ಲಿ ದೈಹಿಕ ಶಿಕ್ಷಣದ ಗುರಿ, ದೈಹಿಕ ಶಿಕ್ಷಣದ ವ್ಯಾಪ್ತಿಯ ಬಗ್ಗೆ ಸಂಕ್ಷಿಪ್ತವಾಗಿ ನೀವು ತಿಳ್ಕೊಂಡಿದ್ದೀರಿ. ಆದರೂ ಕೂಡ ದೈಹಿಕ ಶಿಕ್ಷಣ ಅಂದ್ರೆ ನಾವು ಏನು ಅಂತ ಮೊದಲು ನೋಡೋದಾದ್ರೆ, ದೇಹಕ್ಕೆ ಶಿಕ್ಷಣವನ್ನ ನೀಡುವುದು, ಶರೀರಕ್ಕೆ ಶಿಕ್ಷಣವನ್ನ ಕೊಡುವುದು, ಇದು ದೈಹಿಕ ಶಿಕ್ಷಣ ಆಗುತ್ತೆ. ಶಿಕ್ಷಣವನ್ನ ಕೊಟ್ಟಂತಹ ಮಗು ಯಾವ ರೀತಿ ವರ್ತನೆಯನ್ನ, ಮಗುವಿನ ಆಟಿಟ್ಯೂಡ್ ಅಂದ್ರೆ ವರ್ತನೆ ಹೇಗಿರುತ್ತೆ, ಒಂದು ಮಗುವಿಗೆ ಶಿಕ್ಷಣ ಕೊಡದೇ ಇದ್ದಾಗ ಆ ಮಗುವಿನ ಒಂದು ನೇಚರ್ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ಮಗು ಶಿಕ್ಷಣವನ್ನ ಪಡ್ಕೊಂಡಿದೆ, ಯಾವ ಮಗುವಿಗೆ ಶಿಕ್ಷಣವನ್ನ ನೀಡಿಲ್ಲ ಅಂತ. ಅದಕ್ಕೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬದುಕುವಂತಹ ಹೇಗೆ ಅತಿಥಿಯೋ ಹಾಗೆ ಶಿಕ್ಷಣವನ್ನ ಪಡ್ಕೊಳ್ಳುವಂತಹ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಇರುತ್ತೆ. ಹಾಗೆ ಈ ದೇಹಕ್ಕೆ ಯಾವ ರೀತಿಯಾಗಿ ಶಿಕ್ಷಣವನ್ನ ಕೊಡೋದು? ಹಾಗಾದ್ರೆ ನಾವು ಶಾಲೆಗೆ ಹೋಗ್ತೀವಿ, ಮಕ್ಕಳಿಗೆ ಪಾಠಗಳನ್ನ ಮಾಡ್ತಾರೆ, ಶಿಕ್ಷಣ ಸಿಗುತ್ತೆ ನಮಗೆ. ಆದ್ರೆ ಬರೀ ಪಾಠ ಬೋಧನೆ ಮಾಡೋದು ಅಷ್ಟೇ ಶಿಕ್ಷಣ ಅಲ್ಲ ಮಕ್ಕಳ. ನಮಗೆ ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಬಾಳ್ಬೇಕು, ನಾವು ಬೇರೆ ಜೊತೆ ಮಾತನಾಡುವಾಗ ಯಾವ ರೀತಿಯಾಗಿ ನಮ್ಮ ನಡವಳಿಕೆಗಳು, ಹಾವಭಾವಗಳು ಅಂದ್ರೆ ಬಾಡಿ ನೇಚರ್ ಅಂತೀವಲ್ಲ ಅದು, ಸೊ ಅದನ್ನೆಲ್ಲದನ್ನು ಕೂಡ ಕಲಿಸಿಕೊಡೋದು ಈ ಒಂದು ದೈಹಿಕ ಶಿಕ್ಷಣ. ಹಾಗಾದ್ರೆ ದೈಹಿಕ ಶಿಕ್ಷಣ ಅಂದ್ರೆ ಏನು ಅಂತ ನೋಡೋದಾದ್ರೆ, ದೇಹಕ್ಕೆ ಶಿಕ್ಷಣವನ್ನು ಕೊಡೋದೇ ದೈಹಿಕ ಶಿಕ್ಷಣ. ಒಬ್ಬ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂದ್ರೆ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಬೌದ್ಧಿಕವಾಗಿ ಅವರಿಗೆ ಸರ್ವತೋಮುಖವಾಗಿ ಬೆಳವಣಿಗೆಯನ್ನ ಮಾಡುವಂತದ್ದೇ ದೈಹಿಕ ಶಿಕ್ಷಣ. ಅದನ್ನ ಹೇಗೆ ನಾವು ಕೊಡ್ತಾ ಹೋಗ್ಬೇಕಪ್ಪ ಅಂತಂದ್ರೆ, ಶಾಲಾ ಹಂತದಲ್ಲಿ ಈ ಪಠ್ಯಕ್ರಮದ ಶೈಕ್ಷಣಿಕ ಅಂಶಗಳು ಮಗುವಿನ ಮಾನಸಿಕ ಬೆಳವಣಿಗೆಯನ್ನ ಸಾಧಿಸುವುದನ್ನು ಖಚಿತಪಡಿಸಿದರೆ, ಈ ಸಮರ್ಪಕ ದೈಹಿಕ ಶಿಕ್ಷಣ ಮಗುವಿನ ದೈಹಿಕ ಬೆಳವಣಿಗೆ ಮತ್ತು ದೇಹ ದಾಢ್ಯತೆಯನ್ನ ಸಾಧಿಸುವುದನ್ನು ಖಚಿತಪಡಿಸುತ್ತದೆ. ದೈಹಿಕ ಶಿಕ್ಷಣ ಅನ್ನುವಂಥದ್ದು ಮಗುವಿನ ಆರೋಗ್ಯದ ಮಟ್ಟವನ್ನು ಹೆಚ್ಚು ಮಾಡುತ್ತೆ ಮಕ್ಕಳ. ದೈಹಿಕ ಶಿಕ್ಷಣ ಮಗುವಿಗೆ ಬಹಳ ಮುಖ್ಯವಾಗಿ ಬೇಕು. ಈ ಪ್ರಾಥಮಿಕ ಶಾಲಾ ಹಂತದಿಂದಲೂ ಕೂಡ ನಾವು ಈ ದೈಹಿಕ ಶಿಕ್ಷಣ ಒಂದು ವಿಷಯ ವಸ್ತು ಇರೋದನ್ನು ನೋಡ್ತಾ ಬರ್ತೀವಿ. ಈ ವಿಷಯ ವಸ್ತು ಇಲ್ದಿದ್ದಾದ್ರೂ ಕೂಡ ನಾವು ದೈಹಿಕ ಶಿಕ್ಷಣದ ಬಗ್ಗೆ ನಮಗೆ ಗೊತ್ತಿದ್ದೇನೆ, ಅರಿವಿದ್ದೇನೆ ನಾವು ಅದರ ಅಭ್ಯಾಸವನ್ನ ಮಾಡಿದ್ದೀವಿ. ನಿಮ್ಗೆ ಮುಂದಿನ ಪಾಠದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಅದೆಲ್ಲ. ಸೊ ಈ ಪ್ರಾಥಮಿಕ ಶಾಲಾ ಹಂತದಿಂದಲೂ ಕೂಡ ದೈಹಿಕ ಶಿಕ್ಷಣವು ವಿವಿಧ ಹಂತಗಳಲ್ಲಿ, ಮಟ್ಟಗಳಲ್ಲಿ ಬೆಳೆದು ಒಂದು ಸಮಗ್ರ ಶಿಕ್ಷಣದ ಅವಿಭಾಜ್ಯ ಅಂಗ ಅಂತಂದ್ಬಿಟ್ಟು ನಮ್ಮ ಈ ದೈಹಿಕ ಶಿಕ್ಷಣವನ್ನ ಕರೀತಾರೆ. ಅಂದ್ರೆ ದೈಹಿಕ ಶಿಕ್ಷಣವು ವ್ಯಕ್ತಿಯ ಕ್ರಮಬದ್ಧ ದೈಹಿಕ ಚಟುವಟಿಕೆಯನ್ನು ಸಾಧಿಸುವುದು ಮತ್ತು ಸರ್ವತೋಮುಖವಾಗಿ ಮಾನಸಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ ಮತ್ತು ಭಾವನಾತ್ಮಕವಾಗಿ ಮಗುವನ್ನ ಸರ್ವತೋಮುಖ ಮಟ್ಟಕ್ಕೆ ಕರ್ಕೊಂಡು ಹೋಗುವುದು ಈ ನಮ್ಮ ದೈಹಿಕ ಶಿಕ್ಷಣ. ಈ ದೈಹಿಕ ಶಿಕ್ಷಣ ಎಷ್ಟು ಮುಖ್ಯ ಅಂತ ಗೊತ್ತಾಯ್ತಲ್ವಾ? ನಿಮಗೆ ಇದು ತಿಳಿದಿರಲಿ ಮಕ್ಕಳ. ದೈಹಿಕ ಶಿಕ್ಷಣ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಂದಂತದ್ದಲ್ಲ. ಇದಕ್ಕೆ ಬಹಳ ವರ್ಷಗಳ, ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇದೆ. ನಾವೀಗ ಒಂದಷ್ಟು ತಿಳ್ಕೊಂಡು ಬರೋಣ. ನಾವೀಗ ರಾಮಾಯಣ, ಮಹಾಭಾರತ, ನಮ್ಮ ಹಿಂದೂಗಳ ಓದಿದ ಗ್ರಂಥಗಳನ್ನ ಓದಿದೀವಲ್ವಾ? ಈ ರಾಮಾಯಣ, ಮಹಾಭಾರತ, ವೇದಗಳು, ಉಪನಿಷತ್ತುಗಳ ಕಾಲದಲ್ಲೂ ಕೂಡ ಈ ದೈಹಿಕ ಶಿಕ್ಷಣ ಇತ್ತು ಅಂತ ತಿಳಿದು ಬಂದಿದೆ. ಹೇಗಪ್ಪ ಅಂತಂದ್ರೆ, ನಾವಿವತ್ತು ದೈಹಿಕ ಶಿಕ್ಷಣದಲ್ಲಿ ಏನೆಲ್ಲ ಅಭ್ಯಾಸ ಮಾಡ್ತೀವಲ್ವಾ? ಆಟೋಟಗಳ ಬಗ್ಗೆ ತಿಳ್ಕೊಳ್ತೀವಿ. ಅದನ್ನೇ ತಗೊಳ್ಳೋಣ ಮಕ್ಕಳ. ಆಟೋಟಗಳು ಅಂತಂದ್ರೆ ನಾವಿವತ್ತು ಏನಿಲ್ಲ, ಆಟಗಳಲ್ಲಿ 2 ಗುಂಪುಗಳಿದೆ. ಒಂದು ಮೇಲಾಟಗಳು ಮತ್ತು ಗುಂಪು ಆಟಗಳು ಅಂತ. ಮೇಲಾಟಗಳು ಅಂದ್ರೆ ನಾವು ಈ ಅಥ್ಲೆಟಿಕ್ಸ್ ಗೆ ಸಂಬಂಧಪಟ್ಟಂತದ್ದು, ಓಟಗಳು, ನೆಗೆತಗಳು, ಜಿಗಿತಗಳು ಮತ್ತೆ ಎಸೆತಗಳು, ಇವುಗಳನ್ನು ತಗೊಳ್ತೀವಿ. ಗುಂಪು ಆಟಗಳಲ್ಲಿ ನಾವು ಈ ತರ ಗುಂಪಾಗಿ ಆಡುವಂತಹ ಆಟಗಳು, ವಾಲಿಬಾಲ್, ಥ್ರೋಬಾಲ್, ಕ್ರಿಕೆಟ್, ಈ ತರ ಎಷ್ಟೊಂದು ಆಟಗಳಿದ್ದಾವೆ ಅಲ್ವಾ? ಈ ರೀತಿ 2 ಪಂಗಡವನ್ನ ಮಾಡ್ಕೊತೀವಿ. ಹಾಗಾದ್ರೆ ಹಿಂದೆಲ್ಲ ಈ ರಾಮಾಯಣ, ಮಹಾಭಾರತ ಕಾಲದಲ್ಲಿ ರಾಜ್ಯದ ಆಳ್ವಿಕೆ ಇತ್ತಲ್ವಾ? ಆ ಒಂದು ಸಂದರ್ಭದಲ್ಲಿ ದೈಹಿಕ ಶಿಕ್ಷಣ ಇರ್ಲಿಲ್ವಾ? ಹಾಗಾದ್ರೆ ಖಂಡಿತವಾಗ್ಲೂ ಇತ್ತು. ಹೇಗಪ್ಪ ಅಂತಂದ್ರೆ, ಆಗ ಪ್ರಾಣಿಗಳನ್ನ ಬೇಟೆಯಾಡಲಿಕ್ಕೆ ಬಿಲ್ಲನ್ನ ಬಳಸ್ತಿದ್ರು, ಬಿಲ್ವಿದ್ಯೆಯನ್ನ ಅಭ್ಯಾಸ ಮಾಡ್ತಿದ್ರು. ಪ್ರಾಣಿಗಳನ್ನ ಬೇಟೆಯಾಡಲಿಕ್ಕೆ ಅಷ್ಟೇ ಅಲ್ಲ ಮಕ್ಕಳ, ಯುದ್ಧವನ್ನು ಮಾಡಲಿಕ್ಕೆ, ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಕೊಳ್ಳಿಕ್ಕೂ ಕೂಡ ನಮ್ಮ ಈ ದೈಹಿಕ ಶಿಕ್ಷಣದ ಬಿಲ್ವಿದ್ಯೆಯನ್ನ ಅಭ್ಯಾಸ ಮಾಡ್ತಾ ಇದ್ರು. ಬಿಲ್ವಿದ್ಯೆಯಲ್ಲಿ ಪ್ರವೀಣರಾಗಿ
ಸಂಯೋಜನೆ ಆಗ್ತಿತ್ತು, ಹೊಂದಾಣಿಕೆ ಬರ್ತಿತ್ತು, ಮಸಲ್ಗಳು ಅಂದ್ರೆ ಸ್ನಾಯುಗಳು ಬಲಯುತವಾಗ್ತಾ ಇದ್ವು ಅಲ್ವಾ. ಸೊ ಇವತ್ತೇ ಅದೇ ನಮಗೆ ಶಾರ್ಟ್ ಪುಟ್ ಥ್ರೋ ಅಂತ ಬರ್ತಾ ಇದೆ, ವೇಟ್ ಲಿಫ್ಟಿಂಗ್, ಪವರ್ ಲಿಫ್ಟಿಂಗ್ ಅಂತ ಬರ್ತಾ ಇದೆ ಅಲ್ವಾ. ಸೊ ಇದನ್ನ ಇಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ರಾಜರ ಒಂದು ಆಳ್ವಿಕೆ ಕಾಲದಲ್ಲೇ ಈ ಒಂದು ದೈಹಿಕ ಶಿಕ್ಷಣ ಇತ್ತು ಅಂತ ನಾವು ಖಂಡಿತವಾಗ್ಲೂ ಅನ್ಕೋಬೇಕು, ತಿಳ್ಕೋಬೇಕು. ಸೊ ಹಾಗೆ ಸೊ ಈ ವೇದ ಉಪನಿಷತ್ತುಗಳ ಕಾಲದಲ್ಲೂ ಕೂಡ ಖಂಡಿತವಾಗ್ಲೂ ಈ ಏನು ದೈಹಿಕ ಶಿಕ್ಷಣ ಅನ್ನುವಂಥದ್ದು ಇತ್ತು. ಇನ್ನು ಮುಂದುವರೆದು ಹೇಳೋದಾದ್ರೆ ಇವತ್ತಿನ ಒತ್ತಡದ ಜೀವನ ಶೈಲಿ ಇದರಿಂದ ಏನಾಗಿದೆಯಪ್ಪ ಅಂದ್ರೆ ತಂತ್ರಜ್ಞಾನದ ಬಳಕೆ ಹೆಚ್ಚಾಗ್ತಾ ಮಕ್ಕಳಲ್ಲಿ ಈಗ ಏನು ಆಟೋಟಗಳ ಸಂಖ್ಯೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಇದೆ. ಅವ್ರು ಏನ್ ಮಾಡ್ತಿದ್ದಾರೆ, ಫೀಲ್ಡ್ಗೆ ಬರ್ತಾ ಇಲ್ಲ, ಕ್ರೀಡಾಂಗಣಕ್ಕೆ ಬಂದು ಆಟೋಟಗಳನ್ನ ಆಡ್ತಾ ಇಲ್ಲ. ಸೊ ಮನೆಗಳಲ್ಲೇ ಕೂತು ಲ್ಯಾಪ್ಟಾಪ್, ಮೊಬೈಲ್ ಇವುಗಳನ್ನ ಇಟ್ಕೊಂಡು ಸೊ ಏನ್ ಮಾಡ್ತಾ ಇದ್ದಾರೆ, ಅವರು ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗಿದೆಯಪ್ಪ ಅಂದ್ರೆ ಅವರಿಗೆ ಬೇರೆ ಬೇರೆ ತರ ಸಮಸ್ಯೆಗಳು, ಕಾಯಿಲೆಗಳು ಶುರು ಆಗ್ತಾ ಇದ್ದಾವೆ. ಚಿಕ್ಕ ವಯಸ್ಸಿನಲ್ಲಿಯೇ ಒಬೆಸಿಟಿ ಅಂತ ಹೇಳ್ತೀವಿ, ಬೊಜ್ಜುತನ, ಇಂತಹ ಕಾಯಿಲೆಗಳು ಬರ್ತಾ ಇದೆ. ಈ ಕಾಯಿಲೆಗಳು ಸೊ ಅವರ ಜೀವನ ಪರ್ಯಂತ ಅವರು ನರಳಬೇಕು ಆ ತರ ಮಾಡುತ್ತೆ. ಆ ಮಗುವನ್ನ ಕ್ರಿಯಾಶೀಲತೆಯಿಂದ ಇರ್ಲಿಕ್ಕೆ ಆಗೋದೇ ಇಲ್ಲ, ಆ ತರ ಅವರನ್ನ ಒಂದು ಆರೋಗ್ಯ ರಹಿತವಾಗುವ ಹಾಗೆ ಮಾಡ್ಬಿಡುತ್ತೆ. ಅಂತಹ ಒಂದು ವಾತಾವರಣದಿಂದ ನಾವು ಹೊರಬರಬೇಕು ಅಂತಂದ್ರೆ ನಮ್ಮ ಪೂರ್ವಿಕರು ಏನೆಲ್ಲ ಮಾಡ್ತಿದ್ರಲ್ವಾ, ಗರಡಿ ಮನೆಗಳಲ್ಲಿ ಅಭ್ಯಾಸ ಮಾಡ್ತಿದ್ರು, ಅದೇ ರೀತಿಯಾಗಿ ಇವತ್ತು ನಾವು ಕ್ರೀಡಾಕೂಟಗಳಲ್ಲಿ ಅಂದ್ರೆ ಆಟೋಟಗಳಲ್ಲಿ ನಾವು ಎಲ್ಲಾ ರೀತಿಯ ಆಟೋಟಗಳಲ್ಲಿ ಭಾಗವಹಿಸಬೇಕು, ಓಡಬೇಕು, ನೆಗಿಬೇಕು, ಸೊ ಕುಣಿಬೇಕು, ಎಲ್ಲಾ ರೀತಿಯ ನೃತ್ಯಗಳನ್ನ ಮಾಡ್ತಿದ್ರು ಇಂದಿನ ಕಾಲದಲ್ಲಿ. ಸೊ ಇದರಿಂದ ಏನಾಗ್ತಿತ್ತು, ಇವಾಗ ಅದನ್ನೇ ಬೇರೆ ತರ ನೃತ್ಯಗಳನ್ನ ಮಾಡ್ತಾರೆ. ಅಂದ್ರೆ ಇದಕ್ಕೆಲ್ಲ ಎಷ್ಟೊಂದು ದೊಡ್ಡ ಹಿಂದಿನ ಇತಿಹಾಸ ಇತ್ತು ಅಂತ ನಾವು ತಿಳ್ಕೋಬೇಕಾಗುತ್ತೆ ಮಕ್ಕಳ. ಹಾಗೆ ಯೋಗಾಸನ ಈ ದೈಹಿಕ ಶಿಕ್ಷಣಕ್ಕೆ ಬಹಳ ಹಿಂದಿನ ಒಂದು ಏನು ಒಂದು ಹಿಂದಿನ ಒಂದು ರಾಜರುಗಳು ತಮ್ಮ ಸೈನಿಕರನ್ನ ಯಾವ ರೀತಿಯಾಗಿ ಸಿದ್ಧಪಡಿಸ್ಕೊಳ್ತಿದ್ರಪ್ಪ ಅಂತಂದ್ರೆ, ಅಂದ್ರೆ ದೈಹಿಕವಾಗಿ ಅವರನ್ನ ಹೇಗೆ ಸಮರ್ಥರನ್ನಾಗಿ ಮಾಡ್ತಿದ್ರಪ್ಪ ಅಂತಂದ್ರೆ ಅವರಿಗೆ ಪಂದ್ಯಾಟಗಳನ್ನ ಏರ್ಪಾಡು ಮಾಡೋದು. ಯಾವ್ದಾದ್ರು ಊರಲ್ಲಿ ಒಂದು ಏನು ಜಾತ್ರೆ ಏನೋ ಒಂದು ವಿಶೇಷತೆ ಇದೆ ಅಂತಂದಾಗ ಶುಭ ಸಮಾರಂಭದಲ್ಲಿ ಈ ಮಲ್ಲಗುಡುಗಳನ್ನ ಕರೆಸಿ ಮಲ್ಲಯುದ್ಧಗಳನ್ನ ಮಾಡಿಸೋರು, ಅಂದ್ರೆ ಆ ಕುಸ್ತಿಗಳನ್ನ ಮಾಡಿಸೋರು, ಕುಸ್ತಿ ಪಂದ್ಯಾಟಗಳನ್ನ ಏರ್ಪಾಡು ಮಾಡೋರು. ಅದು ನೋಡ್ಲಿಕ್ಕೆ ನೂರಾರು ಜನಗಳು ಬಂದಿರೋರು. ಸೊ ಹಾಗೆ ಆ ಕುಸ್ತಿ ಮಾಡುವಂತಹ ಕುಸ್ತಿಪಟುಗಳು ದೈಹಿಕ ದೃಢತೆಯನ್ನ ಯಾವ ರೀತಿ ಮಾಡ್ಕೊಳ್ತಿದ್ರಪ್ಪ ಅಂದ್ರೆ, ಇವಾಗಿನ ಕಾಲದಲ್ಲೆಲ್ಲ ಜಿಮ್ಮಿಗೆ ಹೋಗ್ತಾರೆ, ಕಬ್ಬಿಣದ ಡಂಬಲ್ಸ್ ಅನ್ನ ಎತ್ತುತ್ತಾರೆ. ಆದ್ರೆ ಆಗಿನ ಕಾಲದಲ್ಲಿ ಅವೆಲ್ಲ ಇರಲಿಲ್ಲ. ಮರದಿಂದಲೇ ಅದಕ್ಕೆ ಬೇಕಾದಂತಹ ಆಯುಧಗಳನ್ನ ಮಾಡಿಕೊಂಡು ಅವುಗಳನ್ನ ಈ ತರ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ, ಅವುಗಳನ್ನ ಅಭ್ಯಾಸ ಮಾಡೋದ್ರ ಮೂಲಕ ತಮ್ಮ ಸ್ನಾಯು ಬಲವನ್ನ ಹೆಚ್ಚಿಸಿಕೊಳ್ತಾ ಇದ್ರು. ಅದೇ ತರ ಕಬ್ಬಿಣದ ಗುಂಡುಗಳನ್ನ ಎತ್ತುತ್ತಾ ಇದ್ರು. ಸೊ ಜೊತೆಗೆ ಅವರು ಈ ಮಲ್ಲಕಂಬವನ್ನ ಹತ್ತುತ್ತಾ ಇದ್ರು, ಜೊತೆಗೆ ಮಲ್ಲಿ ಹಗ್ಗವನ್ನ ಸೊ ಹತ್ತುತ್ತಾ ಇದ್ರು. ಇದರಿಂದ ಬಹಳಷ್ಟು ಫ್ಲೆಕ್ಸಿಬಿಲಿಟಿ ಅವರ ಮೈನಲ್ಲಿ ಅಂದ್ರೆ ಮೈ ಬಡಿತ ಹೆಚ್ಚಾಗಿ ಆಗ್ತಿತ್ತು. ಇದರಿಂದ ಬೊಜ್ಜುತನ ಇರ್ತಿರ್ಲಿಲ್ಲ. ಜೊತೆಗೆ ಅವರು ಕಾಡಿನಲ್ಲಿ ಒಂದಷ್ಟು ದೂರ ಪ್ರಾಣಿಗಳನ್ನ ಬೇಟೆಯಾಡ್ಕೊಂಡು ಹೋಗ್ಬೇಕು ಅಂದ್ರೆ ಒಂದಷ್ಟು ದೂರ ಓಡ್ಬೇಕು, ಆ ರೀತಿಯಾಗಿ ವೇಗವನ್ನ ಹೆಚ್ಚಿಸಿಕೊಳ್ತಾ ಇದ್ರು. ಈ ಯಾವ ರೀತಿಯಾಗಿ ನಮ್ಮ ಸಾಮ್ರಾಜ್ಯವನ್ನು ಸಂರಕ್ಷಣೆ ಮಾಡ್ಕೋಬೇಕು, ಅದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಯನ್ನ ಅವರು ದೈಹಿಕವಾಗಿ ಸೊ ರೆಡಿ ಮಾಡ್ತಿದ್ರು. ಆ ಒಂದು ಸೈನಿಕರಿಗೆ ಎಲ್ಲಾ ಒಂದು ರೀತಿಯ ತಯಾರಿಗಳನ್ನ ಕೂಡ ಮಾಡ್ತಾ ಇದ್ರು, ಈ ತರ ಪಂದ್ಯಾಟಗಳನ್ನ ಮಾಡ್ತಾ ಇದ್ರು. ಅಂದ್ರೆ ನಮ್ಮ ದೈಹಿಕ ಶಿಕ್ಷಣಕ್ಕೆ ಸೊ ಎಷ್ಟೊಂದು ಹಿಂದಿನ ಇತಿಹಾಸ ಇದೆ ಅಂತ ಕೂಡ ನಿಮ್ಗೆ ಇದರಿಂದ ತಿಳಿತಾ ಹೋಗುತ್ತೆ. ಸೊ ಅದೇ ರೀತಿಯಾಗಿ ನಾವು ನೋಡೋದಾದ್ರೆ ಉದ್ದಕ್ಕೂ ಕೂಡ ಆರೋಗ್ಯಕರ ದೈಹಿಕ ಚಟುವಟಿಕೆಗಳನ್ನು ಅನುಭವಿಸಲು ಅಗತ್ಯವಾಗಿ ಬೇಕಾದಂತಹ ಜ್ಞಾನ, ಸೊ ತಿಳುವಳಿಕೆ, ಕೌಶಲ್ಯ ಮತ್ತು ದಿಟ್ಟತನವುಳ್ಳ ವ್ಯಕ್ತಿಯನ್ನ ನಿರ್ಮಾಣ ಮಾಡೋದು ನಮ್ಮ ಈ ದೈಹಿಕ ಶಿಕ್ಷಣದ ಗುರಿ. ಅಂದ್ರೆ ಒಬ್ಬ ವ್ಯಕ್ತಿಗೆ ಹೆಚ್ಚಿನ ಒಂದು ಜೀವಿತಾವಧಿ ಬೇಕು, ಅಂದ್ರೆ ಹೆಚ್ಚಿನ ವರ್ಷ ಅವನು ಬದುಕಬೇಕು ಅಂತಂದ್ರೆ ಅವನು ದೈಹಿಕ ಚಟುವಟಿಕೆಗಳಲ್ಲಿ ಸಮರ್ಪಕವಾಗಿ ಕ್ರಮಬದ್ಧವಾಗಿ ಭಾಗವಹಿಸಲೇಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ಅವನು ದೀರ್ಘಾಯುಷ್ಯನ ಪಡಿತಾ ಹೋಗ್ತಾನೆ. ಅಂದ್ರೆ ಹಿಂದಿನ ಕಾಲದ ಜನಗಳನ್ನ ನೋಡ್ತಾ ಹೋದ್ರೆ, ನಮ್ಮ ಅಜ್ಜಿರು, ಮುದ್ದಾದವರನ್ನ ನೋಡಿದ್ರೆ ಅವರು ಯಾವುದೇ ರೀತಿಯ ಏನು ಕೆಲಸ ಆಟೋಟಗಳಲ್ಲಿ ಭಾಗವಹಿಸಿದ್ರು ಕೂಡ ಹೆಚ್ಚಿನ ಒಂದು ಜೀವಿತಾವಧಿಯನ್ನು ಅವ್ರು ಪಡ್ಕೊಳ್ಳೋರು. ಹಿಂದಿನ ಕಾಲದಲ್ಲಿ ಜನಗಳ ಸರಾಸರಿ ಆಯುಷು 100 ವರ್ಷಗಳಿರ್ತಿತ್ತು ಮಕ್ಕಳ. ಆದ್ರೆ ಇವತ್ತಿನ ದಿನಗಳಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ, ಸೊ ಈ ಮಕ್ಕಳಲ್ಲಿ ಕಷ್ಟಪಟ್ಟು ದುಡಿಯುವಂತಹ ಅಂದ್ರೆ ಶ್ರಮವಹಿಸಿ ಕೆಲಸ ಮಾಡ್ತಿಲ್ಲ, ಎಲ್ಲವೂ ಕೂಡ ಮಿಷಿನ್ಗಳ ಸಹಾಯದಿಂದ ಕೆಲಸವನ್ನ ಮಾಡ್ತಾರೆ. ಸೊ ಏನಪ್ಪಾ ಅಂದ್ರೆ ಈ ಕಲ್ಟಿವೇಟರ್ ಮಿಷಿನ್ಗಳು ಬಂದಿದೆ, ಏನು ಟ್ರ್ಯಾಕ್ಟರ್ಗಳು ಬಂದಿದೆ, ಇದೆಲ್ಲ ಅವರೇ ಸಾಗುವಳಿ ಮಾಡೋರು. ಸೊ ಹಾಗಾಗಿ ಅವರಿಗೆ ಬೇಕಾದಷ್ಟು ಶಕ್ತಿ ಬರುವುದು, ಅವ್ರು ತಿಂದಂತ ಆಹಾರ ಪಚನವಾಗ್ಲಿಕ್ಕೆ, ಸೊ ಪಚನವಾಗಿ ರಕ್ತಗತವಾಗ್ಲಿಕ್ಕೆ ಅವರಿಗೆ ಆ ಕೆಲಸ ಕಾರ್ಯಗಳೇ ಸಹಕರಿಸುವುದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಂತ ಹೋಗ್ತಿದೆ ಅಂತಂದ್ರೆ, ಈ ಒಂದು ಏನು ಈ ತಂತ್ರಜ್ಞಾನದ ಬಳಕೆ ಏನಾಗ್ತಿದೆ, ಮನುಷ್ಯನನ್ನ ಸೋಂಬೇರಿಯನ್ನಾಗಿ ಮಾಡ್ತಾ ಇದೆ.
ತಂತ್ರಜ್ಞಾನದ ಬಳಕೆಯನ್ನ ಮಾಡ್ತೀವಿ, ಇನ್ನೊಂದ್ ಕಡೆ ನಾವು ದೈಹಿಕ ಶ್ರಮವನ್ನ ಕಡಿಮೆ ಮಾಡ್ತಾ ಇದ್ದೀವಿ. ನಾವು ಊಟ ತಿಂದಂತ ಆಹಾರ ರಕ್ತಗತವಾಗಬೇಕು, ನಿಧಾನವಾಗಿ ಪಚನ ಆಗ್ಬೇಕು ಅಂತಂದ್ರೆ ನಾವು ದೇಹಕ್ಕೆ ಕಸರತ್ತನ್ನ ವ್ಯಾಯಾಮಗಳನ್ನ ಮಾಡಲೇಬೇಕಾಗುತ್ತೆ. ಸೊ ನಾವು ಅಂತಹ ಒಂದು ಕೆಲಸದಲ್ಲಿ ನಾವು ತೊಡಗುತ್ತಾ ಇಲ್ಲ. ಇದರಿಂದ ಏನಾಗ್ತಿದೆ, ನಮ್ಮ ದೇಹ ಏನೋ ರೋಗದ ಗೂಡಾಗ್ತಾ ಇದೆ. ಅದಕ್ಕೋಸ್ಕರನೇ ನಮಗೆ ಸರಾಸರಿ ಆಯುಷ್ ಇವಾಗ 50-60 ವರ್ಷ ಆಗಿದೆ ಅಂದ್ರೆ ಸಾಕು, ವಯಸ್ಸಾಗಿದೆ ಬಿಡು ಸತ್ತೋಗಿದ್ದಾರೆ ಅಂತಾರೆ. ಸರಾಸರಿ ಆಯುಷ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನಮ್ಮ ಅಜ್ಜಿದಿರಿಗೆ ಇರುವಂತಹ ಶಕ್ತಿ ಸಾಮರ್ಥ್ಯ ಇವತ್ತಿನ ಇಲ್ಲಿ ನಮ್ಮಲ್ಲಿಲ್ಲ. ಇದಕ್ಕೆ ಕಾರಣ ಆಹಾರ ವಿಧಾನ ಪದ್ಧತಿಯಿರ್ಬೋದು, ಜೊತೆಗೆ ದೈಹಿಕ ಚಟುವಟಿಕೆಗಳು ಕಡಿಮೆ ಆಗ್ತಿರೋದು ಕೂಡ ಒಂದು ಕಾರಣ ಆಗುತ್ತೆ. ಇಂತಹ ಎಲ್ಲ ಒಂದು ದೇಹಕ್ಕೆ ಬೇಕಾದಂತಹ ಎಲ್ಲಾ ಚಟುವಟಿಕೆಗಳು ಕೂಡ ಸಿಗುವುದು ನಾವು ಸಮರ್ಪಕವಾಗಿ ವ್ಯಾಯಾಮಗಳನ್ನ ಮಾಡಿದಾಗ, ಉತ್ತಮ ಆರೋಗ್ಯವನ್ನ ಹೊಂದಿದಾಗ. ಹಾಗಾದ್ರೆ ನಾವು ಹೇಳ್ಬೋದೀಗ ಈ ಒಂದು ನಮ್ಮ ದೈಹಿಕ ಶಿಕ್ಷಣ ಸಮಾಜಕ್ಕೆ ಬೇಕಾದಂತಹ ಆರೋಗ್ಯಕರ ಮತ್ತೆ ಸುಶಿಕ್ಷಿತ ಮತ್ತು ಪ್ರಜ್ಞಾವಂತ ನಾಗರಿಕರನ್ನು ಕೊಡುವಂತಹ ಕೆಲಸವನ್ನ ನಮ್ಮ ಈ ದೈಹಿಕ ಶಿಕ್ಷಣ ಮಾಡ್ತಾ ಇದೆ. ದೈಹಿಕ ಶಿಕ್ಷಣದ ವ್ಯಾಪ್ತಿಯನ್ನು ನೋಡೋಣ. ಹಾಗಾದ್ರೆ ಮಕ್ಕಳ, ದೈಹಿಕ ಶಿಕ್ಷಣದಿಂದ ಇಷ್ಟೊಂದೆಲ್ಲ ಪ್ರಯೋಜನಗಳಿದ್ರೂ ಕೂಡ ದೈಹಿಕ ಶಿಕ್ಷಣವನ್ನ ಏನಾಗ್ತಿದೆಯಪ್ಪ ಅಂತಂದ್ರೆ ಪರಿಗಣಿಸಲಾಗುತ್ತೆ ಹಿಂದೆ ಇಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಿದೆ ಇದರ ಒಂದು ಒಂದು ಪಾತ್ರ ಎಷ್ಟಿದೆ ಅಂತಂದ್ಬಿಟ್ಟು ಗೊತ್ತಾಗ್ತಿದೆ. ದೈಹಿಕ ಶಿಕ್ಷಣದ ವ್ಯಾಪ್ತಿಯನ್ನು ತಿಳ್ಕೊಳ್ಳೋಣ ಮಕ್ಕಳ. ದೈಹಿಕ ಶಿಕ್ಷಣಕ್ಕೆ ಬಹಳ ವಿಶಾಲವಾದ ವ್ಯಾಪ್ತಿ ಇದೆ. ದೈಹಿಕ ಶಿಕ್ಷಣ ಅಂದ್ರೆ ಬರೀ ಶರೀರಕ್ಕೆ ಶಿಕ್ಷಣವನ್ನು ಕೊಡೋದಷ್ಟೇ ಅಲ್ಲ, ಪಾಠ ಬೋಧನೆ ಮಾಡೋದಷ್ಟೇ ದೈಹಿಕ ಶಿಕ್ಷಣ ಅಲ್ಲ. ದೈಹಿಕ ಶಿಕ್ಷಣದಲ್ಲಿ ಏನೇನೆಲ್ಲ ಅಭ್ಯಾಸ ಮಾಡ್ತೀವಿ ನಿಮಗೆ ಗೊತ್ತಾ? ದೈಹಿಕ ಶಿಕ್ಷಣದಲ್ಲಿ ನಾವು ಆಟೋಟಗಳ ಬಗ್ಗೆ, ಎಲ್ಲಾ ಆಟೋಟಗಳ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಆಟೋಟಗಳನ್ನ ಸ್ಕಿಲ್ಫುಲ್ ಆಗಿ, ಅಂದ್ರೆ ಯಾವ ಆಟಕ್ಕೆ ಯಾವ ಕೌಶಲ್ಯಗಳು ಬೇಕು ನಮಗೆ, ಆ ಒಂದು ಕೌಶಲ್ಯಗಳನ್ನ ಅಳವಡಿಸಿಕೊಂಡು ನಾವು ಒಂದು ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇಂದಿನ ದಿನಗಳಲ್ಲಿ ನಮ್ಮ ಭಾರತ ದೇಶ ಒಲಿಂಪಿಕ್ ನಲ್ಲಿ ಅಷ್ಟೊಂದು ಒಳ್ಳೆ ಸ್ಥಾನದಲ್ಲಿ ಇರ್ತಿರ್ಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಉತ್ತಮ ಸ್ಥಾನಗಳಲ್ಲಿ ಹೆಚ್ಚು ಹೆಚ್ಚು ಪದಕಗಳನ್ನ ಒಲಿಂಪಿಕ್ ನಲ್ಲಿ ಗಳಿಸುವಂತ ನಮ್ಮ ದೇಶ ಮುನ್ನುಗ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಆಟೋಟಗಳಲ್ಲಿ ಪ್ರತಿಯೊಂದು ಮಗುವು ಕೂಡ ಆಟೋಟಗಳನ್ನ ಖುಷಿಯಿಂದ ಆಡ್ತಾ ಇದೆ. ಸೊ ಇದರಿಂದಾಗಿ ನಮ್ಮ ದೇಶದ ಒಲಿಂಪಿಕ್ ನಲ್ಲಿ ನಮ್ಮ ದೇಶ ಉತ್ತಮ ಸ್ಥಾನದಲ್ಲಿ ಹೋಗ್ತಾ ಇದೆ. ಒಲಿಂಪಿಕ್ ಅಷ್ಟೇ ಅಲ್ಲ, ಏಷ್ಯನ್ ಕ್ರೀಡಾಕೂಟ ಇರ್ಬೋದು, ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು, ಅಥವಾ ನಾವು ಹೇಳೋದ್ರೆ ಸಣ್ಣ ಮಟ್ಟದ ಶಾಲಾ ಹಂತದಿಂದ ನಾವು ಏನು ಹೋಗ್ತೀವಲ್ಲ, ಹಂತ ಹಂತವಾಗಿ ಪ್ರತಿ ವರ್ಷವೂ ಕೂಡ ಈ ರೀತಿ ಉತ್ತಮ ಒಂದು ಸಾಧನೆಯನ್ನ ಮಾಡುವಂತಹ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ನಾವು ಮಕ್ಕಳನ್ನ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೀವಿ. ಸೊ ಹೀಗೆ ದೈಹಿಕ ಶಿಕ್ಷಣದ ವ್ಯಾಪ್ತಿ ತುಂಬಾ ವಿಶಾಲವಾಗಿದೆ. ಆಟೋಟಗಳನ್ನ ಅಷ್ಟೇ ಹೇಳ್ಕೊಡೋದಿಲ್ಲ ದೈಹಿಕ ಶಿಕ್ಷಣ, ಆರೋಗ್ಯ ಶಿಕ್ಷಣವನ್ನು ಕೂಡ ಹೇಳ್ಕೊಡುತ್ತೆ. ದೈಹಿಕ ಶಿಕ್ಷಣದ ಹೇಳ್ತಲ್ಲ ನಾವಾಗಲೇ, ದೈಹಿಕ ಶಿಕ್ಷಣದ ವ್ಯಾಪ್ತಿ ತುಂಬಾ ವಿಶಾಲವಾಗಿದೆ. ದೈಹಿಕ ಶಿಕ್ಷಣದಲ್ಲಿ ಆರೋಗ್ಯ ಶಿಕ್ಷಣವನ್ನು ಅಭ್ಯಾಸ ಮಾಡ್ತೀವಿ. ಆರೋಗ್ಯ ಶಿಕ್ಷಣ ಅಂದ್ರೆ ಏನು? ಆರೋಗ್ಯ ಶಿಕ್ಷಣ ಅಂದ್ರೆ ಉತ್ತಮ ಆರೋಗ್ಯ ಪದ್ಧತಿ, ಅಂದ್ರೆ ಆಹಾರ. ನಾವು ಉತ್ತಮ ಆಹಾರವನ್ನ ತಿನ್ಬೇಕು. ಉತ್ತಮ ಆಹಾರ, ಸಮತೋಲನ ಆಹಾರ ಅಂದ್ರೆ ಏನು ಹಾಗಾದ್ರೆ? ಸಮತೋಲನ ಆಹಾರದಲ್ಲಿ ಏನೇನೆಲ್ಲ ಇರಬೇಕು ಅಂತ ನೋಡೋದಾದ್ರೆ, ಸಮತೋಲನ ಆಹಾರದಲ್ಲಿ ವೈಟಮಿನ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ನಾರು ಪದಾರ್ಥಗಳಿರ್ಬೇಕು. ಅದು ಎಲ್ಲದೂ ಕೂಡ ಫ್ಯಾಟ್ ಇರಬೇಕು. ನಮಗೆ ಒಂದಷ್ಟು ಜೀವಿತ ನಾವು ಆರೋಗ್ಯವಾಗಿರ್ಬೇಕು ಅಂದ್ರೆ ಒಂದು ಸ್ವಲ್ಪ ಕೊಬ್ಬು ಬೇಕು ನಮಗೆ, ಆದ್ರೆ ಅದು ಜಾಸ್ತಿ ಆಗಬಾರ್ದು. ಇದನ್ನೆಲ್ಲದೂ ಕೂಡ ಸಮ ಪ್ರಮಾಣದಲ್ಲಿ ಇರುವಂತಹ ಆಹಾರವನ್ನ ಸಮತೋಲನ ಆಹಾರ ಅಂತ ಕರಿತೀವಿ. ಈ ಒಂದು ಆಹಾರ ಯಾವ್ದ್ರಲ್ಲಿ ಇರುತ್ತಪ್ಪ ಅಂತಂದ್ರೆ, ಹಸಿ ತರಕಾರಿಗಳು, ತಾಜಾ ಕಾಯಿ ಪಲ್ಯಗಳು, ಜೊತೆಗೆ ಋತುಮಾನಿಕ ಹಣ್ಣುಗಳು, ನಂತರ ಹಸಿರು ಸೊಪ್ಪುಗಳಲ್ಲಿರುತ್ತೆ. ಆನಂತರ ನಾವು ಪ್ರತಿನಿತ್ಯ ನಮ್ಮ ಕೈತೋಟದಲ್ಲೇ ಬೆಳ್ಕೊಳ್ಳುವಂತಹ ತರಕಾರಿಗಳಲ್ಲಿರುತ್ತೆ. ಈ ರೀತಿಯಾಗಿ ಇವುಗಳನ್ನ ನಿಯಮಿತವಾಗಿ ಕ್ರಮಬದ್ಧವಾಗಿ ಬಳಸಬೇಕು. ಯಾವ ರೀತಿಯಾಗಿ ಜೀವಸತ್ವಗಳು ಅದರಿಂದ ಹೋಗ್ತಿರೋ ಹಾಗೆ ಬಳಸಬೇಕು, ಎಷ್ಟಿಷ್ಟನ್ನ ಯಾವ ಪ್ರಮಾಣದಲ್ಲಿ ಬಳಸಬೇಕು, ಯಾವ ಯಾವ ತರಕಾರಿಯಲ್ಲಿ ಯಾವ ಪ್ರೋಟೀನ್ಸ್ ವಿಟಮಿನ್ಸ್ ಇದೆ, ಇದನ್ನೆಲ್ಲದನ್ನು ಕೂಡ ನಮ್ಮ ದೈಹಿಕ ಶಿಕ್ಷಣ ಹೇಳಿಕೊಡುತ್ತೆ. ಹಾಗಾದ್ರೆ ದೈಹಿಕ ಶಿಕ್ಷಣ ಆರೋಗ್ಯ ಶಿಕ್ಷಣದ ಒಂದು ಅವಿಭಾಜ್ಯ ಅಂಗ. ಅದೆರಡು ಕೂಡ ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಇದು ಕೂಡ ನಾವು ದೈಹಿಕ ಶಿಕ್ಷಣದಲ್ಲಿ ಅಭ್ಯಾಸವನ್ನ ಮಾಡ್ತೀವಿ. ಅದಷ್ಟೇ ಅಲ್ಲ, ವ್ಯಾಯಾಮ ಪದ್ಧತಿಯನ್ನು ಕೂಡ ಹೇಳ್ಕೊಡುತ್ತೆ. ವ್ಯಾಯಾಮ ಅಂದ್ರೆ ನಾವು ತಿಂದಂತ ಆಹಾರ ಪಚನ ಆಗ್ಬೇಕು, ಅದು ರಕ್ತಗತ ಆಗ್ಬೇಕು ಅಂತಂದ್ರೆ ನಾವು ದೇಹಕ್ಕೆ ಚಟುವಟಿಕೆಗಳನ್ನ ಕೊಡ್ತಾ ಹೋಗ್ಬೇಕು. ಈ ಚಟುವಟಿಕೆಗಳು ಯಾವ್ದ್ರಿಂದ ಸಿಗುತ್ತೆ ನಮ್ಗೆ? ಸುಮ್ಮನೆ ಹೋಗಿ ಯಾವ್ದು ಬೆಂಡಿಂಗ್ ಅನ್ನ ಮಾಡಿದ ಚಟುವಟಿಕೆ ಆಗ್ಬಿಡುತ್ತಾ? ಖಂಡಿತವಾಗ್ಲಿಲ್ಲ. ಎಂಟೇರ್ ಬಾಡಿಗೆ ಅಂದ್ರೆ ತಲೆಯಿಂದ ಕಾಲಕ್ಕೂ ಕೂಡ ವಾರ್ಮಪ್ ಎಕ್ಸರ್ಸೈಸ್ ಗಳನ್ನ ಮಾಡ್ಕೋಬೇಕಾಗುತ್ತೆ. ನಾವು ಈ ಪ್ರತಿನಿತ್ಯ ಈ ಚಟುವಟಿಕೆಗಳನ್ನ ಮಾಡಬೇಕು, ಆಟೋಟಗಳಲ್ಲಿ ಭಾಗವಹಿಸಬೇಕು.
ಜೊತೆಗೆ ಈ ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗ ಅಂತಾನೆ ಕರಿತೀವಿ. ಇನ್ನು ಒಂದು ಯೋಗ, ಈ ಯೋಗದ ಒಂದು ಪರಿಕಲ್ಪನೆ ಇದು ಬಹಳ ಪೂರ್ವದಲ್ಲೇ ಆಗಿತ್ತು. ನಿಮ್ಗೆ ಹೇಳ್ಬೋದು ಮಕ್ಕಳ, ನಾವು ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ದೇಶದ ಪ್ರಧಾನಿಗಳು ಯೋಗವನ್ನ ಮಾಡ್ತಾರೆ. ರಾಷ್ಟ್ರೀಯ ಯೋಗ ದಿನ ಅಂತಾನೆ ಆಚರಣೆ ಮಾಡ್ತೀವಿ ನಾವು. ಅಂದ್ರೆ ಯೋಗವನ್ನ ಮಾಡೋದೇ ಗೊತ್ತು ಅದರ ಆರೋಗ್ಯದ ಒಂದು ಗುಟ್ಟು. ಪ್ರತಿಯೊಂದು ರೋಗಗಳಿಗೂ ಕೂಡ ಯೋಗಾಸನದಲ್ಲಿ ಮದ್ದಿದೆ. ಇವತ್ತೇನು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆಯಲ್ವಾ, ಸ್ಥೂಲಕಾಯ, ಜೊತೆಗೆ ಕಾಲುಗಳ ನೋವುಗಳು, ಮೂಳೆ ಸೆಳೆತ, ಹೌದಲ್ಲ. ಸೊ ಬೊಜ್ಜು, ಅದೇ ತರ ಮಸಲ್ಗಳ ನೋವಾಗೋದು, ಜಾಯಿಂಟ್ ಪೇನ್ಸ್ ಬರೋದು, ಸೊ ಸೈನಸ್ ಪ್ರಾಬ್ಲಮ್ ಆಗೋದು, ತಲೆನೋವು ಬರೋದು, ಈ ತರ ಶುಗರು, ಹೌದಲ್ಲ, ಇಂತಹ ಬಿಪಿ, ಇಂತಹ ಎಲ್ಲಾ ಕಾಯಿಲೆಗಳಿಗೆ ನಾವು ಪರಿಹಾರವನ್ನ ಯೋಗದಲ್ಲಿ ತಗೊಳ್ಬಹುದು. ಹೇಗೆ ಪ್ರತಿಯೊಂದು ಆಸನಗಳಿಂದ ಏನೇನೆಲ್ಲ ಉಪಯೋಗ ಇರುತ್ತೆ ಅನ್ನೋದನ್ನು ಕೂಡ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಸೊ ಇವತ್ತು ಯೋಗಾಸನವನ್ನ ನಮ್ಮ ದೈಹಿಕ ಶಿಕ್ಷಣದಲ್ಲಿ ಅಳವಡಿಸಿದ್ದಾರೆ. ಸೊ ಹೀಗೆ ದೈಹಿಕ ಶಿಕ್ಷಣದ ವ್ಯಾಪ್ತಿ ತುಂಬಾ ವಿಶಾಲವಾಗಿದೆ. ಯೋಗಾಸನದಲ್ಲಿ ಇನ್ನೂ ಎಷ್ಟೊಂದೆಲ್ಲ ಉಪಯೋಗಗಳನ್ನ ನಾವು ಪಡ್ಕೊಳ್ತೀವಿ. ಅದರಲ್ಲಿ ಪ್ರಾಣಾಯಾಮ ಇದೆ. ಪ್ರಾಣಾಯಾಮದಲ್ಲಿ ನಾವು ಉಸಿರಾಟ ಕ್ರಿಯೆ ಬಗ್ಗೆ ತಿಳ್ಕೊಳ್ತೀವಿ. ಪ್ರಾಣವಾಯುವನ್ನ ಹೇಗೆ ಹಿಡಿದಿಟ್ಕೊಳ್ಳೋದು, ಅದೇ ತರ ಎಷ್ಟೆಷ್ಟು ಪ್ರಾಣವಾಯುವನ್ನ ತಗೊಳ್ತಾ ಹೋಗ್ತೀವಿ, ನಾವು ಆಕ್ಸಿಜನ್ ಅನ್ನ ಎಷ್ಟು ನಮ್ಮ ಬಾಡಿಗೆ ತಗೊಳ್ತೀವಿ, ಅಷ್ಟೇ ಆರೋಗ್ಯವನ್ನು ನಾವು ಹೆಚ್ಚಾಗಿ ಹೊಂದ್ತಾ ಹೋಗ್ತೀವಿ. ಇದನ್ನು ಕೂಡ ನಾವು ದೈಹಿಕ ಶಿಕ್ಷಣದಲ್ಲಿ ತಿಳ್ಕೊಳ್ತೀವಿ. ಹೀಗೆ ಆರೋಗ್ಯ, ಪ್ರಾಣಾಯಾಮ ಎಲ್ಲದ್ರ ಬಗ್ಗೆನೂ ಕೂಡ ನಾವು ದೈಹಿಕ ಶಿಕ್ಷಣದಲ್ಲಿ ಅಭ್ಯಾಸ ಮಾಡ್ತೀವಿ. ಅಷ್ಟೇ ಅಲ್ಲದೆ ಪ್ರಥಮ ಚಿಕಿತ್ಸೆಯ ಬಗ್ಗೆ ದೈಹಿಕ ಶಿಕ್ಷಣದಲ್ಲಿ ಅಭ್ಯಾಸ ಮಾಡ್ತೀವಿ ಮಕ್ಕಳ. ನಾವು ಹೇಳ್ತಾರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅಂದ್ರೆ ಕಾಯಿಲೆ ಬರೋದಕ್ಕಿಂತ ಮುಂಚೆ ನಾವು ಔಷಧಿಯನ್ನ ಏನ್ ಮಾಡ್ಬೇಕು, ಅದಕ್ಕೆ ಬರ್ದಿರೋ ಹಾಗೆ, ಆ ಕಾಯಿಲೆ ಬರ್ದಿರೋ ಹಾಗೆ ನಾವು ತಗೊಳ್ಬೇಕು. ಹೌದಲ್ಲ, ಕಾಯಿಲೆ ಬಂದಾಗ ನಾವೇನ್ ಮಾಡ್ತೀವಿ, ಔಷಧಿ ತಗೊಳ್ತೀವಿ. ಆ ಕಾಯಿಲೆ ಬರ್ದಿರೋ ಹಾಗೆ ತಡೆಗಟ್ಟೋದು ಈ ನಮ್ಮ ಯೋಗ ಮತ್ತೆ ಪ್ರಾಣಾಯಾಮ. ಅರ್ಥ ಆಯ್ತಲ್ವಾ? ಅದಕ್ಕೋಸ್ಕರ ಈ ಪ್ರಥಮ ಚಿಕಿತ್ಸೆಯ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ತೀವಿ. ಈಗ ಮಕ್ಕಳಿಗೆ ಸ್ಪೋರ್ಟ್ಸ್ ಆಡಿಸ್ತಿರ್ತೀವಿ, ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿರ್ತೀವಿ ಮಕ್ಕಳನ್ನ. ಸೊ ಮಗು ಏನಾಗ್ತಿರುತ್ತೆ, ಆಟೋಟಗಳಲ್ಲಿ ಭಾಗವಹಿಸಿದಾಗ ಅಲ್ಲಿ ಬಿದ್ದು ಇಂಜುರಿ ಮಾಡ್ಕೊಳ್ಳುತ್ತೆ. ಮೂಳೆ ಮುರಿತ ಆಗ್ಬಹುದು, ಅಥವಾ ಸೊ ಏನೋ ಹಾವು ಕಚ್ಚಿದಾಗ, ಅಥವಾ ನೀರಿನಲ್ಲಿ ಮಗು ಮುಳುಗಿದಾಗ, ಅಂತಹ ಸಂದರ್ಭದಲ್ಲಿ ನಾವು ಹೇಗೆ, ಅಥವಾ ಅಪಘಾತಗಳು ಏನಾದರೂ ಸಂಭವಿಸಿದಾಗ, ಸೊ ಈಗ ಇಂತಹ ಸಂದರ್ಭದಲ್ಲಿ ನಾವು ಹೇಗೆ ಪ್ರಥಮ ಚಿಕಿತ್ಸೆಯನ್ನ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾವು ದೈಹಿಕ ಶಿಕ್ಷಣದಲ್ಲಿ ಹೇಳ್ಕೊಡ್ತೀವಿ. ಇದು ಕೂಡ ದೈಹಿಕ ಶಿಕ್ಷಣದ ಒಂದು ಅಂಗವಾಗಿದೆ. ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ, ಸೊ ನಮ್ಮ ರಾಷ್ಟ್ರ ಪ್ರೇಮ, ದೇಶಭಕ್ತಿಯ ಬಗ್ಗೆನೂ ಕೂಡ ನಾವು ದೈಹಿಕ ಶಿಕ್ಷಣದಲ್ಲಿ ಹೇಳ್ತಾ ಹೋಗ್ತೀವಿ. ಹೀಗೆ ಸೊ ದೈಹಿಕ ಶಿಕ್ಷಣದ ವ್ಯಾಪ್ತಿ ತುಂಬಾ ವಿಶಾಲವಾಗಿದೆ. ಇದನ್ನೆಲ್ಲದನ್ನು ಕೂಡ ನಾವು ದೈಹಿಕ ಶಿಕ್ಷಣವನ್ನ ಅಭ್ಯಾಸ ಮಾಡೋದ್ರಿಂದ ನಾವು ತಿಳ್ಕೊಳ್ಬಹುದು. ಸೊ ಮುಂದಿನ ಈಗ ಹೀಗೆ ಮಗು ಶಾಲಾ ಹಂತದಲ್ಲಿ ಈ ದೈಹಿಕ ಶಿಕ್ಷಣವನ್ನ ಅಭ್ಯಾಸ ಮಾಡೋದ್ರಿಂದ ಎಷ್ಟೊಂದೆಲ್ಲ ಲಾಭಗಳಿದೆ ಅಂತ ನಾವು ತಿಳ್ಕೊಂಡ್ವಿ. ಈಗ ದೈಹಿಕ ಶಿಕ್ಷಣದ ಪ್ರಯೋಜನಗಳನ್ನ ನೋಡೋಣ. ಮೊದಲನೇದಾಗಿ ದೈಹಿಕ ಶಿಕ್ಷಣದ ಪ್ರಯೋಜನಗಳಲ್ಲಿ ದೈಹಿಕ ದಾರ್ಢ್ಯತೆಯನ್ನ ಹೆಚ್ಚಿಸುತ್ತದೆ. ಈ ದೈಹಿಕ ಶಿಕ್ಷಣವನ್ನು ನಾವು ಪ್ರತಿನಿತ್ಯ ರೂಢಿಸಿಕೊಳ್ಳೋದ್ರಿಂದ, ಅಭ್ಯಾಸ ಮಾಡೋದ್ರಿಂದ, ಕ್ರಮಬದ್ಧವಾಗಿ ಅದನ್ನ ತೊಡಗಿಸಿಕೊಳ್ಳೋದ್ರಿಂದ ಅದರಲ್ಲಿ ಸೊ ಏನಾಗುತ್ತೆ, ದೈಹಿಕ ದಾರ್ಢ್ಯತೆಯನ್ನ ಹೆಚ್ಚಿಸುತ್ತದೆ. ದೈಹಿಕ ದಾರ್ಢ್ಯತೆ ಏನು ಆಗತ್ತೆ? ದೈಹಿಕ ದಾರ್ಢ್ಯತೆ ಅಂದ್ರೆ ಸೊ ತಪ್ಪವಾಗಿ ಗುಂಡಾಗಿರೋದ ದೈಹಿಕ ದಾರ್ಢ್ಯತೆ ಅಲ್ಲ. ದೈಹಿಕ ದಾರ್ಢ್ಯತೆ ಅಂದ್ರೆ ಫಿಸಿಕಲಿ ಫಿಟ್ ಆಗಿರೋದು. ಅಂದ್ರೆ ಅವನಿಗೆ ಸೊ ಏನೋ ಕಬ್ಬಿಣದಂತಹ ಸ್ನಾಯುಗಳಿರ್ಬೇಕು, ಸೊ ಏನೋ ಗಟ್ಟಿಯಾದಂತಹ ಮೂಳೆಗಳಿರ್ಬೇಕು, ಆ ಮೂಳೆಗಳು ಬಹಳ ಫ್ಲೆಕ್ಸಿಬಲ್ ಆಗಿರ್ಬೇಕು. ಹಾಗೆ ಸೊ ದೇಹ ಸೌಂದರ್ಯ ಕೂಡ ಸೊ ತುಂಬಾ ಚೆನ್ನಾಗಿರ್ಬೇಕು. ಹಾಗೆ ಆಗಿರೋದಕ್ಕೆ ನಾವು ದೈಹಿಕ ದಾರ್ಢ್ಯತೆ ಅಂತ ಹೇಳ್ತೀವಿ. ಈ ದೈಹಿಕ ದಾರ್ಢ್ಯತೆಯಲ್ಲಿ ಅಂಶಗಳಿದ್ದಾರೆ ಮಕ್ಕಳ. ಯಾರನ್ನ ಫಿಸಿಕಲಿ ಫಿಟ್ ಆಗಿದ್ದಾರೆ ಅಂತ ಹೇಳ್ತಾರೆ ಗೊತ್ತಾ? ಹೇಗಪ್ಪ ಅಂದ್ರೆ ಅವರಿಗೆ ಏನಿರ್ಬೇಕು, ಎಂಡ್ಯೂರೆನ್ಸ್ ಇರ್ಬೇಕು. ಎಂಡ್ಯೂರೆನ್ಸ್ ಅಂದ್ರೆ ಕಷ್ಟ ಸಹಿಷ್ಣುತೆ. ಏನು ಕಷ್ಟ ಸಹಿಷ್ಣುತೆ ಅಂದ್ರೆ ಕಷ್ಟವನ್ನ ಸಹಿಸಿಕೊಳ್ಳುವಂತಹ ಶಕ್ತಿ ಹೆಚ್ಚಾಗಿರ್ಬೇಕು ಅವರಲ್ಲಿ. ಅದು ಹೇಗ್ ಬರುತ್ತೆ? ಸುಮ್ಮನೆ ಮನೆಯಲ್ಲಿ ಊಟ ಮಾಡಿ ಕುತ್ಕೊಂಡ್ರೆ ಬರುತ್ತಾ? ಇಲ್ಲ. ಕಷ್ಟವನ್ನ ಸಹಿಸಿಕೊಳ್ಳುವಂತಹ ಶಕ್ತಿ ನಾವು ಆಟೋಟಗಳಲ್ಲಿ ಭಾಗವಹಿಸಿದಾಗ ಬರುತ್ತೆ. ಉದಾಹರಣೆ ತಗೊಳ್ಳೋದಾದ್ರೆ ಒಂದು ಲಾಂಗ್ ಇವೆಂಟ್ ಇರುತ್ತೆ, ಅಂದ್ರೆ ಗುಡ್ಡಗಾಡು ಓಟ ಅಂತ ಕರಿತೀವಿ ನಾವು. ಈ ಗುಡ್ಡಗಾಡು ಓಟವನ್ನ ಓಡಲಿಕ್ಕೆ ಒಂದಷ್ಟು ಈಗ ಒಂದು 400 ಮೀಟರ್ ಅಥವಾ 800 ಮೀಟರ್ ರನ್ನಿಂಗ್ ಅನ್ನ ತಗೊಂಡ್ರೆ, ಈ ರನ್ನಿಂಗ್ 800 ಮೀಟರ್ ಓಡಬೇಕು ಅಂತಂದ್ರೆ ಅವನಿಗೆ ಶಕ್ತಿ ಜಾಸ್ತಿ ಬೇಕಲ್ವಾ? ಸೊ ಇದನ್ನ ಸಹಿಸಿಕೊಳ್ಳುವಂತಹ ಶಕ್ತಿ ಕೂಡ ಅವನಿಗೆ ಇರಬೇಕು. ಮೊದಲನೇ ಸರಿ ಒಂದು ಮಗುವನ್ನ 800 ಮೀಟರ್ ಓಡಬಾರೇನು ಅಂತಂದಾಗ ಅವ್ನಿಗೆ ಏನು ಸ್ಪೀಡ್ ಇಲ್ದೇ ಓಡಿಸಿದಾಗ ಅವ್ನು 400 ಮೀಟರ್ಗೆ ಸುಸ್ತಾಗಿ ಕುತ್ಕೊಂಡ್ ಬಿಡ್ತಾನೆ. ಉಸಿರಾಟ ಮಾಡೋದು ಕಷ್ಟ ಆಗುತ್ತೆ, ಸುಸ್ತಾಗಿ ಬಿದ್ದೋದಾಗ್ಬಿಡ್ತಾನೆ. ಅದೇ ಅದಕ್ಕೂ ಮೊದಲಾಗಿ ನಾವು ಆ ಮಗುವಿಗೆ ಟ್ರೈನ್ ಅಪ್ ಮಾಡಿ ಒಂದು ಫಸ್ಟ್ ದಿನ 100, ಆನಂತರ 200, ಆನಂತರ 300 ಈ ತರ ಓಡಿಸ್ತಾ ಮಗುವನ್ನ ಈ ತರ ಆ ಮಗು ಓಡೋ ಸ್ಪೀಡ್ ಮೇಲೆ ನಾವು ಅಭ್ಯಾಸ
ಹೇಗೆ ಬರುತ್ತಪ್ಪ ಅಂತಂದ್ರೆ ಈ ಎಂಡ್ಯೂರೆನ್ಸ್ ಅನ್ನುವಂಥದ್ದು ನಾವು ಪ್ರತಿನಿತ್ಯ ಕ್ರಮಬದ್ಧವಾಗಿ ಪ್ರತಿನಿತ್ಯವೂ ಕೂಡ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಮಾತ್ರ ಈ ಒಂದು ಕಷ್ಟವನ್ನ ಸಹಿಸಿಕೊಳ್ಳುವಂತಹ ಶಕ್ತಿ ನಮಗೆ ಬರ್ತಾ ಹೋಗುತ್ತೆ. ಇದರಿಂದ ಈ ನರಗಳು ಗಟ್ಟಿಯಾಗ್ತದೆ, ನರ ಸ್ನಾಯುಗಳು ತುಂಬಾ ಬಲಶಾಲಿ ಆಗ್ತದೆ. ಸೊ ನೆಕ್ಸ್ಟ್ ಎಂಡ್ಯೂರೆನ್ಸ್ ಆಯ್ತು. ನೆಕ್ಸ್ಟ್ ಸ್ಟ್ರೆಂತ್ ಅಂದ್ರೆ ಬಲ. ಇದು ಕೂಡ ನಮಗೆ ದೈಹಿಕ ದಾರ್ಢ್ಯತೆಯನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗುತ್ತೆ. ಹೇಗಪ್ಪ ಅಂತಂದ್ರೆ ಈಗ ನಾನು ಹೇಳಿದ ಹಿಂದೆ ಎಲ್ಲ ಗರಡಿ ಮನೆಗಳಲ್ಲಿ ಕಬ್ಬಿಣದ ಗುಂಡುಗಳನ್ನ ಎತ್ತಿಸ್ತಾ ಇದ್ರು, ಏನು ಭಾರವಾದಂತಹ ಮರದ ಗುಂಡುಗಳನ್ನ ಸೊ ಹಿಡ್ಕೊಂಡು ಎಕ್ಸರ್ಸೈಸ್ ಅನ್ನ ಮಾಡ್ತಿದ್ರು. ಈ ಶೋಲ್ಡರ್ ಸ್ಟ್ರೆಂತ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಾ ಇದ್ರು ಅಂತ ನಾನು ಹೇಳಿದೆ. ಸೊ ಇದೆಲ್ಲ ಯಾಕಪ್ಪ ಅಂದ್ರೆ ಈ ನರಗಳ ಏನು ಸ್ನಾಯುಗಳು ಬಲಯುತವಾಗಬೇಕು ಅಂದ್ರೆ ಇಂತಹ ಎಕ್ಸರ್ಸೈಸ್ ಗಳನ್ನ ನಾವು ಮಾಡಬೇಕಾಗುತ್ತೆ. ಇಂತಹ ಎಕ್ಸರ್ಸೈಸ್ ಗಳನ್ನ ಮಾಡೋದ್ರಿಂದ ಸ್ನಾಯು ಬಲ ಹೆಚ್ಚಾಗುತ್ತೆ. ಸೊ ಇವುಗಳನ್ನ ನಾವು ಶಾಲೆಗಳಲ್ಲಿ ಹೇಗೆ ಮಾಡಿಸ್ತೀವಿ? ಈ ಶಾರ್ಟ್ ಪುಟ್ ಅನ್ನ ಥ್ರೋ ಮಾಡಿಸೋದ್ರ ಮೂಲಕ ಸ್ನಾಯು ಬಲ ಹೆಚ್ಚು ಮಾಡಿಸ್ತೀವಿ. ಜಾವ್ಲಿನ್ ಅನ್ನ ಥ್ರೋ ಮಾಡಬೇಕು ನಾವು, ಉದಾಹರಣೆ ಡಿಸ್ಕಸ್ ಅನ್ನ ಥ್ರೋ ಮಾಡಬೇಕು. ಸೊ ಇದರಿಂದ ಸ್ನಾಯು ಬಲ ಹೆಚ್ಚಾಗ್ತಾ ಹೋಗುತ್ತೆ. ಪ್ರತಿನಿತ್ಯ ಈ ಒಂದು ಕ್ರೀಡೆಗಳನ್ನ ಸೊ ಆಟಗಳನ್ನ ಆಡೋದ್ರಿಂದ ಮಗುವಿನ ಸ್ನಾಯು ಬಲ ಹೆಚ್ಚಾಗ್ತಾ ಹೋಗುತ್ತೆ. ಇದಕ್ಕೆ ನಾವು ಸ್ಟ್ರೆಂತ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಪೀಡ್. ನಾನು ಹೇಳಿದೆ ರನ್ನಿಂಗ್ ರೇಸ್ ಅಲ್ಲಿ ದಿನ ಪ್ರತಿನಿತ್ಯ ನಾವು ಓಟಗಳನ್ನು ಓಡಿಸೋದ್ರಿಂದ ಮಗುವಿನ ಸ್ಪೀಡ್ ಅನ್ನ ಹೆಚ್ಚು ಮಾಡಬಹುದು. ಇವತ್ತು 100 ಮೀಟರ್ ಮಗು ಒಂದು 5 ಸೆಕೆಂಡ್ಗೆ ಓಡ್ತಾ ಇದೆ ಅಂತಂದ್ರೆ ಅದು ಕ್ರಮೇಣ ಓಡ್ತಾ ಪ್ರಾಕ್ಟೀಸ್ ಮಾಡ್ಕೊಂತ 3 ಸೆಕೆಂಡ್ಗೆ 4 ಸೆಕೆಂಡ್ಗೆ ಬರುತ್ತೆ, ಹೌದಲ್ವಾ? ಹೀಗೆ ಅದು ಸ್ಪೀಡ್ ಅನ್ನ ಜಾಸ್ತಿ ಮಾಡಿಕೊಂಡು ಸಮಯವನ್ನ ಕಡಿಮೆ ಮಾಡ್ಕೊಳ್ಳುತ್ತೆ. ಕಡಿಮೆ ಸಮಯದಲ್ಲಿ ಹೆಚ್ಚು ದೂರವನ್ನ ಕ್ರಮಿಸುತ್ತೆ. ಇದಕ್ಕೆ ನಾವು ಸ್ಪೀಡ್ ಅಂತ ಹೇಳ್ತೀವಿ. ಇದು ಕೂಡ ನಮಗೆ ದೈಹಿಕ ದಾರ್ಢ್ಯತೆಯನ್ನು ಸಾಧಿಸುವಲ್ಲಿ ಸಹಕಾರಿಯಾಗುತ್ತೆ. ನೆಕ್ಸ್ಟ್ ಎಂಡ್ಯೂರೆನ್ಸ್ ಆಯ್ತು, ಸ್ಟ್ರೆಂತ್ ಆಯ್ತು, ಸ್ಪೀಡ್ ಆಯ್ತು. ಈಗ ಫ್ಲೆಕ್ಸಿಬಿಲಿಟಿ ಕೂಡ ಬೇಕು. ದೈಹಿಕ ದಾರ್ಢ್ಯತೆ ಫಿಸಿಕಲಿ ಫಿಟ್ ಅಂತಂದ್ರೆ ಎಲ್ಲಾ ಅಂಶಗಳು ಇರಬೇಕಾಗುತ್ತೆ. ಫ್ಲೆಕ್ಸಿಬಿಲಿಟಿ ಅಂದ್ರೆ ಏನು? ಸೊ ಏನಪ್ಪಾ ಅಂತಂದ್ರೆ ಮೈ ಮಣಿತ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ. ಅಂದ್ರೆ ಈಸಿಯಾಗಿ ಮಗು ಕೂತು ಎದ್ದು ಓಡೋದು, ಪಿವೋಟಿಂಗ್, ಆ ಕಡೆ ಈ ಕಡೆ ಟರ್ನ್ ಆಗೋದು. ಈ ತರ ಪ್ರಾಕ್ಟೀಸ್ ಇಲ್ಲದೆ ಹೋದ್ರೆ ಏನಾಗುತ್ತೆ? ಆ ಕಡೆ ಈ ಕಡೆ ಟರ್ನ್ ಮಾಡಿದ ತಕ್ಷಣ ಸೊಂಟೆ ಬಿಡೋದು, ಅಥವಾ ಕಾಲುಗಳು ಜಾಯಿಂಟ್ ಪೇನ್ ಆಗೋದು, ಅಥವಾ ಡಿಸ್ಲೊಕೇಶನ್ ಆಗೋದು, ಮೂಳೆಗಳು, ಈ ತರ ಪ್ರಾಬ್ಲಮ್ಸ್ ಸ್ಪೋರ್ಟ್ಸ್ ಇಂಜುರೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ಮಗುವಿನಲ್ಲಿ ಯಾವಾಗ ಫ್ಲೆಕ್ಸಿಬಿಲಿಟಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೋ, ಈ ಮೈಮಣಿತ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೋ, ಆಗ ಆ ಮಗು ಸೊ ದೈಹಿಕ ದಾರ್ಢ್ಯತೆಯನ್ನು ಸಾಧಿಸುತ್ತೆ, ಅಂದ್ರೆ ಹೆಚ್ಚು ಮಾಡ್ಕೊಡುತ್ತೆ. ಇದು ಯಾವ್ದ್ರಿಂದ ಸಿಗುತ್ತಪ್ಪ ಅಂತ ನೋಡೋದಾದ್ರೆ ಉದಾಹರಣೆ ಹೇಳ್ಬೋದು. ಖೋಖೋ ಆಟವನ್ನು ಆಡಿಸ್ತೀವಿ ಮಕ್ಕಳಿಗೆ. ಇದರಿಂದ ಏನ್ ಮಾಡುತ್ತೆ? ಮಗು ಕೂತಿರುತ್ತೆ, ಸೊ ನೋಡ್ತಾ ಇರುತ್ತೆ, ಹೋಗಿ ಕೊಟ್ಟ ತಕ್ಷಣ ಪಟ್ಟಂತ ಎದ್ದು ಸ್ಟ್ರೈಟ್ ಆಗಿ ಓಡುತ್ತೆ ಅಲ್ವಾ? ಸೊ ಮತ್ತೆ ನೆಕ್ಸ್ಟ್ ಅವನ ಅಪೋನೆಂಟ್ ಅನ್ನ ಅಂದ್ರೆ ಎದುರಾಳಿಯ ಎದುರಿಗೆ ಆ ಮಗು ಪಿವೋಟಿಂಗ್ ಮಾಡುತ್ತೆ, ಆ ಕಡೆ ಈ ಕಡೆ ಟರ್ನ್ ಮಾಡುತ್ತೆ ಸೊಂಟವನ್ನ ಈಸಿಯಾಗಿ. ಸೊ ಇದೆಲ್ಲ ಕೂಡ ಬರುವಂತದ್ದು ಯಾವುದು? ಈ ಫ್ಲೆಕ್ಸಿಬಿಲಿಟಿ ಇದ್ದಾಗ ಮಾತ್ರ. ಮಗುವಿಗೆ ಸುಸ್ತೆ ಕಡಿಮೆ ಆಗುತ್ತೆ, ಬೇಗ ಸುಸ್ತಾಗೋದಿಲ್ಲ. ಇಂತಹ ಮೈಮಣಿತ ಇದ್ದಾಗ ಸ್ಪೋರ್ಟ್ಸ್ ಇಂಜುರೀಸ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಮೂಳೆ ಮುರಿತಗಳು ಕಡಿಮೆ ಆಗುತ್ತೆ, ಬೋನ್ಗಳು ಸಹ ಫ್ಲೆಕ್ಸಿಬಲ್ ಆಗ್ತದೆ. ಸ್ವಲ್ಪ ಬಿದ್ದಿದ್ದಕ್ಕೆ ಮೂಳೆ ಮುರಿದುಕೊಳ್ಳುತ್ತೆ ಅಂತ ಹೇಳ್ತಿರ್ತಾರೆ ಮನೆಗಳಲ್ಲಿ. ಹೇಳ್ತಾರೆ ಎಲ್ಲಿಲ್ಲಪ್ಪ, ನಡ್ಕೊಂಡು ಹೋಗ್ತಾ ಇದೆ ತೋಟಕ್ಕೆ, ಎಳೆ ಬಿದ್ದೆ ಅದಕ್ಕೆ ಮೂಳೆ ಮುರ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಿರ್ತಾರೆ ಊರಲ್ಲಿ. ಸೊ ಇದೆಲ್ಲ ತಪ್ಪಿಸ್ಬೇಕು ಅಂತ ನಾವೇನ್ ಮಾಡ್ಬೇಕು? ಪ್ರತಿನಿತ್ಯ ಕ್ರಮಬದ್ಧವಾದಂತಹ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ನಮ್ಮ ಫ್ಲೆಕ್ಸಿಬಿಲಿಟಿಯನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು. ಇದರಿಂದ ಸೊ ಮೈಮಣಿತ ಹೆಚ್ಚಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನು ಒಂದು ಹೇಳ್ಬೋದು ಎಜಿಲಿಟಿ ಅಂತ ಹೇಳ್ತೀವಿ. ಎಜಿಲಿಟಿ ಅಂತಂದ್ರೆ ನರಸ್ನಾಯು ಹೊಂದಾಣಿಕೆ, ಅಂದ್ರೆ ಚಪಲತೆ ಅಂತ ಹೇಳ್ತೀವಿ. ಏನು ಎಜಿಲಿಟಿ ಅಂದ್ರೆ ಚಪಲತೆ. ಹೇಗಪ್ಪ ಅಂತಂದ್ರೆ ಈ ಏರೋಬಿಕ್ಸ್ ಹೇಳ್ಬೋದು, ಅಥವಾ ಯಾವುದು ಈ ಡಂಬಲ್ಸ್ ಏನೋ ಇದನ್ನ ಮಾಡ್ತಿರೋ ಪಕಡೆ ಆಡಿಸ್ತಿರುವ ಡಂಬಲ್ಸ್, ಏನೋ ತಾಳಬದ್ಧ ಚಟುವಟಿಕೆಗಳು ಅಂತ ಹೇಳ್ತೀವಿ ನಾವು. ಹೂಪ್ಸ್, ಲೇಸಿಂಗ್ಸ್, ಇವುಗಳನ್ನ ಮಾಡೋದ್ರಿಂದ ನಮಗೆ ಎಜಿಲಿಟಿ ಎಕ್ಸರ್ಸೈಸ್ಗಳು ಜಾಸ್ತಿ ಆಗ್ತದೆ. ಇದು ಕೂಡ ನಮ್ಮ ದೈಹಿಕ ದಾರ್ಢ್ಯತೆಯ ಒಂದು ಅಂಶ. ಆ ನಂತರದಲ್ಲಿ ನಮಗೆ ಹೇಳಿದೆ ನರಸ್ನಾಯು ಹೊಂದಾಣಿಕೆ, ಕೋಆರ್ಡಿನೇಷನ್ ಅಂತ ಹೇಳ್ತೀವಿ. ಇದನ್ನ ನಾವು ಯಾವ್ದ್ರಿಂದ ಪಡ್ಕೋತೀವಿ ಗೊತ್ತಾ ನಿಮ್ಗೆ? ಇದು ಬಹಳ ಮುಖ್ಯ. ಇದು ನಮ್ಗೆ ಹೇಗೆ? ಸೊ ನಾವು ಡ್ರಿಲ್ ಅಂಡ್ ಮಾರ್ಚಿಂಗ್ ಅನ್ನ ಮಾಡ್ತೀವಿ. ಅಂದ್ರೆ ಯಾವುದು? ಈ ಡ್ರಿಲ್ ಅಂಡ್ ಮಾರ್ಚಿಂಗ್ ಇಂದ ನಾವು ಕೈ ಕಾಲುಗಳ ಒಂದು ಕೋಆರ್ಡಿನೇಷನ್ ಅನ್ನ ಮಾಡ್ಕೊಳ್ತಾ ಹೋಗ್ತೀವಿ, ಹೌದಲ್ವಾ? ಇದು ಕೂಡ ಸೊ ನಮಗೇನಾಗುತ್ತೆ? ಈ ದೈಹಿಕ ದಾರ್ಢ್ಯತೆಯನ್ನು ಹೆಚ್ಚಿಸೋದಕ್ಕೆ ಸಹಕಾರಿಯಾಗುತ್ತೆ. ಆನಂತರ ಏರೋಬಿಕ್ಸ್ ಅನ್ನ ಎಕ್ಸಾಂಪಲ್ ಆಗಿ ತಗೋಬಹುದು. ಏರೋಬಿಕ್ಸ್ ಮಾಡೋದ್ರಿಂದ ಸಹ ನರಸ್ನಾಯು ಹೊಂದಾಣಿಕೆ ಹೆಚ್ಚಾಗುತ್ತೆ. ಹೇಗೆ? ಇದು ಕೂಡ ಸೊ ಏನು ಫಾಸ್ಟ್ ಆಗಿ ಎಕ್ಸರ್ಸೈಸ್ ಗಳನ್ನ ಮಾಡೋದ್ರಿಂದ ಏರೋಬಿಕ್ಸ್ ನಲ್ಲಿ ಸೊ ಏನಾಗುತ್ತೆ? ಈ ಕೋಆರ್ಡಿನೇಷನ್ ಅನ್ನುವಂಥದ್ದು ಕೈ ಮತ್ತೆ ಕಾಲುಗಳ ಸಂಯೋಜನೆ, ನರ ಮತ್ತೆ ಸ್ನಾಯುಗಳ ಸಂಯೋಜನೆ ಫಾಸ್ಟ್ ಆಗಿ ಆಗೋದ್ರಿಂದ ಸೊ ನಮ್ಮ ದೈಹಿಕ ದಾರ್ಢ್ಯತೆ ಹೆಚ್ಚು ಮಾಡ್ತೀವಿ. ಇದು ಒಂದು ಪೂರಕವಾದಂತಹ ಅಂಶ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದ್ರೆ ದೈಹಿಕ ದಾರ್ಢ್ಯತೆ
ಕೊಬ್ಬಿಗಿಂತ ಜಾಸ್ತಿ ಕೊಬ್ಬು ಶೇಖರಣೆ ಆಗುವುದು ಗೊತ್ತಲ್ವಾ. ಈ ಒಂದು ಕಾಯಿಲೆಗಳು ಹೇಗಪ್ಪ ಅಂದ್ರೆ ಒಂದಕ್ಕೊಂದಕ್ಕೆ ಲಿಂಕ್ ಇರ್ತವೆ. ಹೇಗೆಂದ್ರೆ ಇವರಿಗೆ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಅವನಿಗೆ ಆರೋಗ್ಯ ಸಮಸ್ಯೆಗಳು ಒಂದೊಂದೇ ಶುರುವಾಗ್ತಾ ಹೋಗ್ತವೆ. ಹೇಗಪ್ಪ ಅಂತಂದ್ರೆ ಈ ಸ್ಥೂಲಕಾಯ ಜಾಸ್ತಿ ಆಯ್ತು ಅಂತಂದ್ರೆ ಅವನಿಗೆ ಬೊಜ್ಜು ಜಾಸ್ತಿ ಆಯ್ತು ಅಂತಂದ್ರೆ ಸೊ ಅವನಿಗೆ ಹಾರ್ಟ್ ಪ್ರಾಬ್ಲಮ್, ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತವೆ. ಹೇಗಪ್ಪ ಅಂತಂದ್ರೆ ಈಗ ಅವನಲ್ಲಿ ಇರುವಂತಹ ಕೊಬ್ಬು ಈ ಹೃದಯದ ರಕ್ತನಾಳಗಳಲ್ಲಿ ಏನ್ ಮಾಡುತ್ತೆ, ಶೇಖರಣೆ ಆಗ್ತಾ ಹೋಗುತ್ತೆ. ಈಗ ನಲ್ಲಿ ಬೈಕ್ಗಳಲ್ಲಿ ಹೇಗೆ ಏನೋ ಪಾಚಿಗಳು ಕಟ್ಟಿ ಸೊ ಏನೋ ನೀರು ಹೋಗ್ಲಿಕ್ಕೆ ಜಾಗ ಇದ್ದಂಗ ಆಗುತ್ತಲ್ವಾ, ಸೊ ಹಾಗೆ ಈ ಹೃದಯದ ರಕ್ತನಾಳಗಳು ಕೂಡ ಸೊ ಸರಾಗವಾಗಿ ಸರ್ಕ್ಯುಲೇಟ್ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಅಲ್ಲಿ ಕೊಬ್ಬು ಅನ್ನೋದು ಶೇಖರಣೆ ಆಗಬಾರ್ದು. ಈ ಸ್ಥೂಲಕಾಯ ಜಾಸ್ತಿ ಆದಾಗ, ಈ ಒಬೆಸಿಟಿ ಇಂದ ಬೊಜ್ಜು ಜಾಸ್ತಿ ಆದಾಗ ಏನಾಗುತ್ತಪ್ಪ ಅಂದ್ರೆ ಹೃದಯದ ರಕ್ತನಾಳಗಳ ಸುತ್ತ ಈ ಕೊಬ್ಬು ಅನ್ನುವಂಥದ್ದು ಶೇಖರಣೆಯಾಗಿ ರಕ್ತ ಪರಿಚಲನೆ ಆಗಲಿಕ್ಕೆ ತೊಂದರೆ ಕೊಡುತ್ತೆ. ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು, ಹಾರ್ಟ್ ಅಟ್ಯಾಕ್ ಇಂತಹ ಕಾಯಿಲೆಗಳು ಉದ್ಭವ ಆಗ್ತವೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಮಕ್ಕಳ, ಎಲ್ಲರಲ್ಲಿ ಸೊ ಬಿಪಿ ಹೆಚ್ಚಾಗಿರುತ್ತೆ. ಬಿಪಿ ಅಂದ್ರೆ ಏನು, ಬ್ಲಡ್ ಪ್ರೆಷರ್ ಅಂದ್ರೆ ಬ್ಲಡ್ ನ ಪ್ರೆಷರ್ ಹೆಚ್ಚಾಗಿರೋದು, ಒತ್ತಡ ಹೆಚ್ಚಾಗಿರೋದು. ಅವನ ಡಾಕ್ಟರ್ ತಕ್ಷಣ ಅವನ ಹಾರ್ಟ್ ಬೀಟ್ ಚೆಕ್ ಮಾಡ್ತಾರೆ, ಸೊ ಹೃದಯದ ಬಡಿತ ಜಾಸ್ತಿ ಆಗಿರುತ್ತೆ. ಹೌದಲ್ಲ, ಅವಾಗ ಹೇಳ್ತಾರೆ ಸೊ ಏನೋ ನಿಮ್ಗೆ ಬಿಪಿ ಇದೆಯಾ ಅಂತ ಕೇಳ್ತಾರೆ. ಹೌದಲ್ಲ, ಸೊ ಇದು ಒಂದು ಕೆಟ್ಟ ಕಾಯಿಲೆ. ಎಲ್ಲಾ ಕಾಯಿಲೆಗಳಿಗೆ ತೋರ್ಪಣೆ ಇದ್ದಂಗೆ ಯಾವುದು ಈ ಒಂದು ಬಿಪಿ. ಒತ್ತಡದ ಜೀವನ, ಪ್ರತಿಯೊಂದಕ್ಕೂ ಕೂಡ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಗಡಿಬಿಡಿ, ಹೌದಲ್ಲ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಹೌದಲ್ಲ, ಇಂತಹ ಜೀವನ ಶೈಲಿಯಿಂದ ಇಂತಹ ಕಾಯಿಲೆಗಳು ಹೆಚ್ಚಾಗಿ ಬರ್ತಾ ಇದಾವೆ. ಈ ಬಿಪಿ, ಶುಗರ್ ಮತ್ತೆ ಇಂಥದ್ದು ಹೇಳಿದಲ್ಲ ಸ್ಥೂಲಕಾಯ ಅಂದ್ರೆ ಒಬೆಸಿಟಿ ಅಂತಹ ಕಾಯಿಲೆಗಳು ಬರ್ತಾ ಇದಾವೆ. ಇಂತಹ ಕಾಯಿಲೆಗಳಿಂದ ಮುಕ್ತಿಯನ್ನ ಪಡ್ಕೋಬೇಕು ಅಂತಂದ್ರೆ ನಾವು ಪ್ರತಿನಿತ್ಯ ಕ್ರಮಬದ್ಧವಾದಂತಹ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ನಾವು ತೊಡಗಿಸ್ಕೋಬೇಕು ನಮ್ಮನ್ನ ನಾವು. ನಮ್ಮ ತಿನ್ನದ ಆಹಾರ ರಕ್ತಗತನಾಗಬೇಕು, ನಿಧಾನವಾಗಿ ಪಚನ ಆಗ್ಬೇಕು ಅಂತಂದಾಗ ಅಂದ್ರೆ ಮಾತ್ರ ನಾವು ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲೇಬೇಕಾಗುತ್ತೆ. ಹೀಗೆ ಈ ದೀರ್ಘಕಾಲೀನ ಆರೋಗ್ಯ ಲಾಭಗಳು ನಮಗೆ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಾದ್ರೆ ವ್ಯಾಯಾಮಗಳನ್ನ ಮಾಡಬೇಕು, ಯೋಗಾಸನಗಳನ್ನ ಮಾಡಬೇಕು. ಮಾನಸಿಕ ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ನಮಗೆ. ಅದಕ್ಕೋಸ್ಕರ ಈ ಎರಡು ದೈಹಿಕವಾಗಿ ಮಾನಸಿಕವಾಗಿ ನಾವು ಆರೋಗ್ಯವಂತರಾಗಿರ್ಬೇಕು. ನಾವು ದೀರ್ಘಕಾಲದವರೆಗೆ ಬದುಕಬೇಕು ಅಂತಂದ್ರೆ ಸೊ ಈ ಒಂದು ಲಾಭವನ್ನು ಪಡ್ಕೋಬೇಕು ಅಂತಂದ್ರೆ ನಾವು ಪ್ರತಿನಿತ್ಯ ಚಟುವಟಿಕೆಗಳ ಯುಕ್ತವಾಗಿರ್ಬೇಕು, ಕ್ರಿಯಾಶೀಲವಾಗಿರ್ಬೇಕು ಅಂತ ನಾವು ಹೇಳ್ಬೋದು. ಈಗ ನಾವು ಮೂರನೇ ಅಂಶವನ್ನು ನೋಡೋಣ, ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ನಮಗೆ ದೈಹಿಕ ಒಂದು ಆರೋಗ್ಯ ಎಷ್ಟು ಮುಖ್ಯನೋ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಯಾಕಪ್ಪ ಅಂತಂದ್ರೆ ಮಾನಸಿಕವಾಗಿ ಅವರು ಗೊಂದಲದಲ್ಲಿದ್ರೆ, ಒತ್ತಡದಲ್ಲಿದ್ರೆ ದೇಹ ಸಂತಾನಕ್ಕೆ ಆರೋಗ್ಯವನ್ನ ಕೊಡುತ್ತೆ. ಈ ಮನಸ್ಸು ಆರೋಗ್ಯವಾಗಿದ್ರೆ ಮಾತ್ರ ದೇಹ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ಅದರಿಂದ ಮಾನಸಿಕ ಆರೋಗ್ಯವು ಕೂಡ ನಮಗೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಮಕ್ಕಳ. ಹೇಗಪ್ಪ ಅಂತಂದ್ರೆ ಈಗ ಅವರ ಮನಸ್ಸು ನಿಯಂತ್ರಣದಲ್ಲಿರ್ಬೇಕು. ಇತ್ತೀಚಿನ ಜೀವನ ಶೈಲಿಯನ್ನು ನಾವು ನೋಡೋದಾದ್ರೆ ಒತ್ತಡದ ಜೀವನ, ಸೊ ಎಲ್ಲರಿಗೂ ಕೂಡ ಟೆನ್ಷನ್, ಒತ್ತಡ ಇದೇ ಇರುತ್ತೆ, ಖಿನ್ನತೆ ಇರುತ್ತೆ ಮಕ್ಕಳಲ್ಲಿ. ಆಮೇಲೆ ಮೇಲರಿಗೆ ಕೀಳರಿಗೆ ಮನೋಭಾವ ಇರುತ್ತೆ. ಇಂತಹ ಒಂದು ಇದರಿಂದ ಹೊರಬರಬೇಕು ಅಂತಂದ್ರೆ ಅವರು ಮನಸ್ಸನ್ನ ಆರೋಗ್ಯಗೊಳಿಸಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಖುಷಿಯಾಗಿ ಬಲವಂತವಾಗಿ ಯಾವ ಕೆಲಸ ಮಾಡಕ್ಕಾಗಲ್ಲ ಅಲ್ವಾ, ಖುಷಿಯಾಗಿ ನಾವು ಆಟ ಆಡಿದ್ರೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಮನಸ್ಸು ಉಲ್ಲಾಸ ಆಗುತ್ತೆ. ಇದರಿಂದ ಮಾನಸಿಕ ಆರೋಗ್ಯ ನಮಗೆ ಲಭಿಸುತ್ತೆ. ಈ ದೈಹಿಕ ಶಿಕ್ಷಣ ಬರೀ ದೇಹದ ಆರೋಗ್ಯಕ್ಕಷ್ಟೇ ಪೂರಕವಾಗಿಲ್ಲ, ಮಾನಸಿಕ ಸ್ವಾಸ್ಥ್ಯಕ್ಕೂ ಕೂಡ ದೈಹಿಕ ಶಿಕ್ಷಣ ಪೂರಕವಾಗಿದೆ. ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಮನಸ್ಸು ಆರೋಗ್ಯವಾಗಿದ್ರೆ ದೇಹ ಆರೋಗ್ಯವಾಗಿರುತ್ತೆ ಅಂತ ಹೇಳಿದೆ. ಹಾಗೆ ಈ ಮನಸ್ಸನ್ನ ಹೇಗೆ ಆರೋಗ್ಯವಾಗಿಟ್ಕೊಳ್ಳೋದು ನಾವಾಗಾದ್ರೆ ನಾವ್ ಹೇಳ್ಬೋದು, ಯೋಗಾಸನವನ್ನ ಮಾಡಬಹುದು. ಉತ್ತಮ ಬೆಳಗ್ಗೆ ಎದ್ದು ಮುಂಜಾನೆ ಎದ್ಬಿಟ್ಟು ನಿತ್ಯ ಕರ್ಮಗಳನ್ನ ಮುಗಿಸಿ ಆಹಾರವನ್ನ ಸೇವಿಸ್ತೇನೆ, ಸೊ ಕಡಿಮೆ ವಸ್ತ್ರವನ್ನ ಧರಿಸ್ಕೊಂಡು ನಾವೇನ್ ಮಾಡಬಹುದು, ಉತ್ತಮ ಒಳ್ಳೆ ಗಾಳಿ ಬರ್ತಾ ಇರುತ್ತೆ. ಅಂತಹ ಗಾಳಿಯಿಂದ ನಾವು ಯೋಗಾಸನಗಳನ್ನ ಮಾಡಬಹುದು. ಇದರಿಂದ ಕೂಡ ಮನಸ್ಸು ಶಾಂತಿಯುತವಾಗುತ್ತೆ, ನಮಗೆ ಉತ್ತಮ ಆರೋಗ್ಯ ಲಭಿಸುತ್ತೆ. ಜೊತೆಗೆ ಪ್ರಾಣಾಯಾಮಗಳನ್ನ ಮಾಡ್ತಾ ಹೋಗ್ಬೋದು. ಹೌದಲ್ವಾ, ಸೊ ದೀರ್ಘ ವರ್ಷದವರೆಗೆ ಹಿಂದೆ ಋಷಿಮುನಿಗಳು ಬಹಳ ವರ್ಷ ಬದುಕೋರು. ಅವರೆಲ್ಲ ಕರೆಕ್ಟಾಗಿ ಟೈಮ್ 3 ತರ ತಿಳ್ಕೊಂಡಿರ್ತಿದ್ರ? ಖಂಡಿತವಾಗ್ಲೂ ಇಲ್ಲ. ಇವರಲ್ಲಿ ಹೇಗೆ ಆರೋಗ್ಯ ಇರ್ತಿತ್ತು, ಅಷ್ಟೊಂದು ವರ್ಷಗಳ ಕಾಲ ಅವರು ಹೇಗೆ ಬದುಕ್ತಿದ್ರು? ಹಾಗಾದ್ರೆ ಅವರುಗಳು ಇಂತಹ ಒಂದು ಕ್ರಮವನ್ನ ಅನುಸರಿಸಿದ್ರು, ಉತ್ತಮವಾದಂತಹ ಕ್ರಮಗಳನ್ನ ಅನುಸರಿಸ್ತಾ ಇದ್ರು. ಯೋಗಗಳನ್ನ ಮಾಡೋರು, ಪ್ರಾಣಾಯಾಮಗಳನ್ನ ಮಾಡೋರು, ಹೆಚ್ಚು ಧ್ಯಾನವನ್ನ ಮಾಡೋರು,
ಮಾನಸಿಕ ಆರೋಗ್ಯ ತುಂಬಾ ಚೆನ್ನಾಗಿರೋದವರಲ್ಲಿ, ಅದಕ್ಕೋಸ್ಕರನೇ ಅವರ ಆಯಸ್ಸು ಹೆಚ್ಚಾಗಿರ್ತಿತ್ತು. ಅದಕ್ಕೋಸ್ಕರ ನಮ್ಮ ಸರಾಸರಿ ಆಯಸ್ಸು ಹೆಚ್ಚಾಗಬೇಕು ಅಂತಂದ್ರೆ, ದೈಹಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಮನಸ್ಸನ್ನ ಆರೋಗ್ಯವಿಟ್ಕೋಬೇಕಾಗುತ್ತೆ. ಈ ಒಂದು ಮಾನಸಿಕ ಆರೋಗ್ಯಕ್ಕೆ ಯಾವುದು ಈ ದೈಹಿಕ ಶಿಕ್ಷಣ ಸಹಕಾರಿಯಾಗುತ್ತೆ. ಮಾನಸಿಕ ಅಭಿವೃದ್ಧಿ ಅಂತಂದ್ರೆ ಮನಸ್ಸನ್ನ ಏನ್ ಮಾಡೋದು, ಮಾನಸಿಕ ಆರೋಗ್ಯವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗೋದು. ಯಾವ ರೀತಿಯಾಗಿ ಹೇಳಿದ್ರಲ್ಲ, ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು, ಆನಂತರ ಯೋಗಾಸನಗಳನ್ನ ಮಾಡೋದು, ಪ್ರಾಣಾಯಾಮಗಳನ್ನ ಮಾಡೋದು, ಇವುಗಳನ್ನ ಮಾಡ್ತಾ ಹೋದ್ರೆ ನಂತರಕ್ಕೆ ಮಾನಸಿಕ ಆರೋಗ್ಯ ಹೆಚ್ಚಾಗುತ್ತೆ. ಇದರಿಂದ ದೈಹಿಕ ಆರೋಗ್ಯ ಕೂಡ ಹೆಚ್ಚಾಗುತ್ತೆ. ಹೀಗೆ ಮಾನಸಿಕ ಅಭಿವೃದ್ಧಿಗೆ ನಮ್ಮ ದೈಹಿಕ ಶಿಕ್ಷಣ ಸಹಕಾರಿಯಾಗಿದೆ ಅಂತ ನಾವು ಹೇಳ್ಬಹುದು. ಈಗ 4ನೇ ಅಂಶವನ್ನು ನೋಡೋಣ. ಬೌದ್ಧಿಕ ಬೆಳವಣಿಗೆಗೆ ಪೂರಕವಾಗುತ್ತದೆ. ಈ ನಮ್ಮ ನಿಯಮಿತ ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಬುದ್ಧಿಶಕ್ತಿ ಸಹ ತೀಕ್ಷ್ಣಗೊಳ್ಳುತ್ತದೆ. ಹೇಗೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ? ಆಟೋಟಗಳಲ್ಲಿ ಆಡುವ ಬುದ್ಧಿ ಹೇಗೆ ಹೆಚ್ಚಾಗುತ್ತೆ ಅಂತ ಕೇಳಬಹುದು. ನಾವು ದೈಹಿಕ ಚಟುವಟಿಕೆಗಳಲ್ಲಿ ಪ್ರತಿನಿತ್ಯ ಭಾಗವಹಿಸುವುದರಿಂದ ಬುದ್ಧಿಶಕ್ತಿ ಕೂಡ ಹೆಚ್ಚಾಗುತ್ತೆ. ಹೇಗಪ್ಪ ಅಂತಂದ್ರೆ, ನಾವು ನಿಯಮಿತ ಯೋಗಾಸನವನ್ನ ಮಾಡ್ತೀವಿ, ಅದೇ ತರ ಪ್ರಾಣಾಯಾಮವನ್ನ ಮಾಡ್ತೀವಿ, ಮತ್ತೆ ಧ್ಯಾನವನ್ನ ಮಾಡ್ತೀವಿ. ಮಕ್ಕಳ ಧ್ಯಾನ ಅಂದ್ರೆ ಏನು? ಏಕಾಗ್ರತೆಯನ್ನು ಹೆಚ್ಚಿಸುವಂತಹ ಅಂಶ ಧ್ಯಾನ. ಇದು ಪ್ರತಿನಿತ್ಯ ಮಕ್ಕಳು ಶಾಲೆಗೆ ಬರ್ತಾರೆ, ಅವುಗಳು ಕೂತು ಪಾಠವನ್ನ ಕೇಳ್ತಾರೆ. ಆ ಪಾಠ ಕೇಳಿದಂತಹ ಪಾಠ ಅವುಗಳಲ್ಲಿ ಹೆಚ್ಚಿನ ಕಾಲ ನೆನ್ನೆ ನುಗ್ಗಬೇಕು ಅಂತಂದ್ರೆ ಅವುಗಳಲ್ಲಿ ಏಕಾಗ್ರತೆ ಹೆಚ್ಚಾಗಿರ್ಬೇಕು. ಒಂದು ಮಗು ಗುಡ್ ಲಿಸನರ್ ಆಗಿರ್ಬೇಕು ಅಂದ್ರೆ ಒಳ್ಳೆ ಕೇಳುಗರಾಗಿರ್ಬೇಕು. ಆಗ ಮಾತ್ರ ಏನಾಗುತ್ತೆ, ನಾವು ಮಾಡಿದಂತಹ ಪಾಠ ಮಗುವಿನಲ್ಲಿ ಹೆಚ್ಚು ಸಮಯದವರೆಗೆ, ಹೆಚ್ಚು ದಿನಗಳವರೆಗೆ ಆ ಮಗುವಿನಲ್ಲಿ ನೆನಪಿನ ಶಕ್ತಿಯಲ್ಲಿ ಉಳಿಯುತ್ತೆ. ಈ ಒಂದು ಜ್ಞಾಪಕ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಈ ಒಂದು ಧ್ಯಾನ. ಪ್ರತಿನಿತ್ಯ ಮಗು ಏನ್ ಮಾಡಬಹುದು? ಯೋಗಾಸನ ಮಾಡುತ್ತೆ, ಪ್ರಾಣಾಯಾಮವನ್ನು ಮಾಡುತ್ತೆ, ಧ್ಯಾನವನ್ನ ಮಾಡೋದ್ರಿಂದ ಆ ಮಗುವಿನ ಏಕಾಗ್ರತೆಯ ಮಟ್ಟ ಹೆಚ್ಚಾಗುತ್ತೆ. ಬುದ್ಧಿಶಕ್ತಿನೂ ಕೂಡ ನಂತರಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಮಗುವಿನಲ್ಲಿ ಕೆಲವೊಂದು ಆಸನಗಳಿದ್ದಾವೆ ಮಕ್ಕಳ, ಯಾವುದು ಶೀರ್ಷಾಸನ, ಸರ್ವಾಂಗಾಸನ, ಇಂತಹ ಆಸನಗಳನ್ನು ಮಾಡೋದ್ರಿಂದ ಬುದ್ಧಿಶಕ್ತಿ ಸಹ ಹೆಚ್ಚಾಗುತ್ತೆ. ಹೇಗಪ್ಪ ಅಂತಂದ್ರೆ ಮಗುವಿನ ನೆನಪಿನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಹೊಸ ಬ್ಲಡ್ ಸರ್ಕ್ಯುಲೇಷನ್ ಮೈಂಡಿಗೆ ಫ್ರೆಶ್ ಆಗಿ ಆಗೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಮಗುವಿನ ಒಂದು ಜ್ಞಾಪಕ ಶಕ್ತಿಯ ಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ಬುದ್ಧಿಶಕ್ತಿಯ ಸಹ ಮಗುವಿಗೆ ಹೆಚ್ಚಾಗುತ್ತೆ. ಹೀಗೆ ಬೌದ್ಧಿಕ ಬೆಳವಣಿಗೆಗೆ ಸಹ ಈ ದೈಹಿಕ ಶಿಕ್ಷಣ ಪೂರಕವಾಗಿದೆ ಅಂತ ನಾವು ಹೇಳ್ಬಹುದು. ಮಗುವಿನ ಬುದ್ಧಿಶಕ್ತಿಯನ್ನು ಕೂಡ ಹೆಚ್ಚಿಸುವಲ್ಲಿ ನಮ್ಮ ದೈಹಿಕ ಶಿಕ್ಷಣ ಸಹಕಾರಿಯಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು 5ನೇ ಅಂಶ, ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವವನ್ನು ಬೆಳೆಸುತ್ತದೆ. ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಅಂದ್ರೆ ಮನುಷ್ಯ ಪ್ರಕೃತಿಯ ಕೂಸು. ಪ್ರಕೃತಿ ಬಿಟ್ಟು ಮನುಷ್ಯ ಬದುಕಲಿಕ್ಕೆ ಆಗೋದೇ ಇಲ್ಲ ಅಲ್ವಾ? ನಮ್ಮ ನೆರೆಹೊರೆಯವರು ಅವರಿಗೆ ಏನಾದರೂ ಸಹಕಾರಗಳು ಬೇಕಾದಾಗ ಸಹಕಾರಗಳನ್ನ ಮಾಡುವಂತಹ ಮನೋಭಾವವನ್ನು ನಾವು ಬೆಳೆಸ್ಕೊಳ್ತಾ ಹೋಗ್ತಾನೆ. ಹೇಗಪ್ಪ ಅಂತಂದ್ರೆ ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ, ಅವನಲ್ಲಿ ಕಷ್ಟಗಳು ಬರಲಿ ಸುಖ ಬರಲಿ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ತಗೊಳ್ಳುವಂಥದ್ದು ಈ ದೈಹಿಕ ಶಿಕ್ಷಣ ಹೇಳ್ಕೊಡುತ್ತೆ. ಹೇಗಪ್ಪ ಅಂತಂದ್ರೆ ನೆರೆಹೊರೆಯಲ್ಲಿ ಏನಾದರೂ ತೊಂದರೆ ಆದಾಗ ಸಹಕಾರ ಮಾಡುವಂತಹ ಮನೋಭಾವವನ್ನು ಕೂಡ ಬೆಳೆಸ್ಕೊಳ್ತಾನೆ. ಹೇಗಪ್ಪ ಅಂದ್ರೆ ಕ್ರೀಡಾ ಚಟುವಟಿಕೆಗಳಿಗೆ ಕರ್ಕೊಂಡು ಹೋಗಿರ್ತೀವಿ, ನಾವು ಕ್ರೀಡಾಕೂಟಗಳಿಗೆ ಕರ್ಕೊಂಡು ಹೋಗಿರ್ತೀವಿ, ಮಕ್ಕಳು ಗುಂಪಾಗಿ ಕರ್ಕೊಂಡು ಹೋಗಿರ್ತೀವಿ. ಆ ಮಕ್ಕಳಲ್ಲಿ ಯಾರು ತೊಂದರೆಯಲ್ಲಿರ್ತಾರೆ, ಯಾರು ಕಷ್ಟದಲ್ಲಿದ್ದಾರೆ, ಯಾರಿಗೆ ಏನ್ ತೊಂದರೆ ಆಗಿದೆ, ಮಗು ಬೇರೆ ಮಗು ಅದಕ್ಕೆ ಸ್ಪಂದಿಸುತ್ತೆ. ಇಂತಹ ಗುಣಗಳನ್ನ ಮಗು ಬೆಳೆಸ್ಕೊಡುತ್ತೆ. ಈ ಕ್ರೀಡಾಕೂಟಗಳಲ್ಲಿ ಹೋದಾಗ ಎಲ್ಲಾ ರೀತಿಯ ಮಕ್ಕಳು ಬಂದಿರ್ತಾರೆ, ಹೌದಲ್ವಾ? ಯಾವುದೇ ಮಗು ತೊಂದರೆ ಆದ್ರೂ ಕೂಡ ಇನ್ನೊಂದು ಮಗು ಅದಕ್ಕೆ ಸ್ಪಂದಿಸುತ್ತೆ. ಇಂತಹ ಗುಣಗಳನ್ನ ಅದು ಶಾಲಾವಧಿಯಲ್ಲಿ ಕ್ರೀಡಾಕೂಟಕ್ಕೆ ಕರ್ಕೊಂಡೋದಾಗ್ಲೇನೆ ಕಲಿತಾ ಹೋಗುತ್ತೆ. ಹೀಗೆ ಇಂತಹ ಗುಣಗಳನ್ನ ಬೆಳೆಸಿಕೊಳ್ಳುವಂತಹ ಮಗು, ಸಹಕಾರದ ಮನೋಭಾವವನ್ನು ಬೆಳೆಸಿಕೊಳ್ಳುವಂತಹ ಮಗು ಸಮಾಜದಲ್ಲಿಯೂ ಕೂಡ ಏನ್ ಮಾಡುತ್ತಪ್ಪ ಅಂದ್ರೆ ಈ ಸಮಾಜ ಸೇವೆ ಮಾಡ್ಬೇಕಾದ್ರೂ ಕೂಡ ಏನ್ ಮಾಡುತ್ತೆ, ತನ್ನಷ್ಟೇ ಕೆಲಸ ಸ್ವಾರ್ಥದ ಮನೋಭಾವವನ್ನು ಬಿಟ್ಟು ಬೇರೆಯವರಿಗೆ ನೆರೆಹೊರೆಯವರಿಗೆ ಸಹಕಾರ ಮಾಡುವಂತಹ ಗುಣಗಳನ್ನ ಬೆಳೆಸಿಕೊಳ್ಳುತ್ತೆ. ಆದ್ರಿಂದ ಸಮಾಜದಲ್ಲಿ ಅದು ಏನೇ ಕಷ್ಟ ನಷ್ಟಗಳು ಬಂದರೂ ಕೂಡ ಅದನ್ನ ನಿಭಾಯಿಸುವಂತಹ ಶಕ್ತಿನ ಈ ಮಗು ದೈಹಿಕ ಶಿಕ್ಷಣದಿಂದ ಕಲ್ತ್ಕೊಳ್ತಾ ಹೋಗುತ್ತೆ. ಹೀಗೆ ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವವನ್ನ ಬೆಳೆಸುತ್ತದೆ ಎಂದು ನಾವು ಹೇಳ್ಬಹುದು. ಈಗ ಮುಂದಿನ ಅಂಶ, ಆರೋಗ್ಯಕರ ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನ. ಆರೋಗ್ಯಕರವಾಗಿರೋದು, ಕ್ರಿಯಾಶೀಲವಾಗಿರೋದು, ಶಿಸ್ತುಬದ್ಧ ಜೀವನವನ್ನು ನಡೆಸುವುದು, ಇದೆಲ್ಲವೂ ಕೂಡ ದೈಹಿಕ ಶಿಕ್ಷಣದಿಂದ ನಮಗೆ ಬರುತ್ತೆ. ಹೇಗೆ ನೋಡೋಣ. ಆರೋಗ್ಯ
ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ಈ ಬಿಡುವಿನ ವೇಳೆಯ ಸದುಪಯೋಗ ಆಗುತ್ತೆ. ಆ ಒಂದು ಸಮಯ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗುತ್ತೆ. ಹೇಗಪ್ಪ ಅಂತಂದ್ರೆ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ದೇಹಕ್ಕೆ ಆರೋಗ್ಯ ಲಭಿಸುತ್ತೆ, ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಮನಸ್ಸು ಸ್ವಾಸ್ಥ್ಯದಿಂದ ಕೂಡುತ್ತೆ. ಇದರಿಂದ ಅವನಿಗೆ ಒಳ್ಳೆಯ ಅಭ್ಯಾಸಗಳನ್ನು ಮಗು ರೂಢಿಸ್ಕೊತಾನೆ, ಶಿಸ್ತುಬದ್ಧ ಜೀವನ ಶೈಲಿಯನ್ನು ಕಲ್ತ್ಕೊತಾನೆ. ಇದರಿಂದ ಉತ್ತಮವಾದಂತಹ ನಾಗರಿಕರು, ಸುಶಿಕ್ಷಿತ ಪ್ರಜ್ಞಾವಂತ ನಾಗರಿಕರು ಸಮಾಜಕ್ಕೆ ಬರ್ತಾರೆ. ಅಂತಹ ಮಕ್ಕಳು ಹೊರಬರ್ತಾರೆ. ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು. ಇವತ್ತಿನ ಮಕ್ಕಳಲ್ಲಿ ಇಂತಹ ಒಂದು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಗುಣವನ್ನು ನಾವು ಬೆಳೆಸಬೇಕಾಗುತ್ತೆ. ಹೀಗೆ ಬಿಡುವಿನ ವೇಳೆಯ ಸದುಪಯೋಗವನ್ನ ಮಾಡಿಕೊಳ್ಳುವಂತಹ ಒಂದು ಸಮಯದ ಉಪಯೋಗವನ್ನ ಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನ ನಮ್ಮ ದೈಹಿಕ ಶಿಕ್ಷಣ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಲಾಸ್ಟ್ ಒಂದು ಅಂಶ ಮುಂದಿದೆ ನೋಡೋಣ. 10ನೇ ಅಂಶ, ಸುಪ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ. ಪ್ರತಿಯೊಬ್ಬರಲ್ಲೂ ಕೂಡ ಸುಪ್ತ ಪ್ರತಿಭೆಗಳಿರ್ತವೆ. ಏನು ಸುಪ್ತವಾಗಿರೋದು ಅಂದ್ರೆ ಮಗುವಿನಲ್ಲಿ ಇರುತ್ತೆ, ಅದು ಹೊರಹಾಕಲಿಕ್ಕೆ ಉತ್ತಮವಾದಂತಹ ವೇದಿಕೆಗಳು ಸಿಕ್ಕಿರೋದಿಲ್ಲ ಮಗುವಿಗೆ. ಹೇಗಪ್ಪ ಅಂತಂದ್ರೆ ಮಗುವಿನಲ್ಲಿ ಒಳ್ಳೆಯ ವೇಗ ಶಕ್ತಿ ಇರುತ್ತೆ, ಒಳ್ಳೆಯ ಸ್ಪೀಡ್ ಇರುತ್ತೆ ಮಗುವಿನಲ್ಲಿ. ಆದ್ರೆ ಆ ಮಗುವನ್ನ ನಾವು ಸ್ಕಿಲ್ಫುಲ್ ಆಗಿದ್ರೆ ಆ ಮಗುವಿಗೆ ಓಡೋದಕ್ಕೆ ಸ್ಕಿಲ್ಗಳನ್ನ ಹೇಳ್ಕೊಡದೇ ಇದ್ದಾಗ ಆ ಮಗು ಸ್ಪೀಡ್ ಅನ್ನ ಯಾವ ರೀತಿಯಾಗಿ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದನ್ನ ಕಲೀಲಿಕ್ಕೆ ಆಗೋದೇ ಇಲ್ಲ. ಇದನ್ನ ಹೇಳ್ಕೊಟ್ಟಾಗ ಏನಾಗುತ್ತೆ, ಆ ಮಗುವಿನಲ್ಲಿ ಆಲ್ರೆಡಿ ಇರುತ್ತೆ ಶಕ್ತಿ, ಅದನ್ನ ಇನ್ನೂ ಕೂಡ ಹೆಚ್ಚು ಮಾಡಿಕೊಂಡು ಆ ಮಗು ಪ್ರದರ್ಶನವನ್ನ ಮಾಡುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಆ ಮಗುವಿನಲ್ಲಿ ಒಳಗೆ ಅಡಗಿರುವಂತಹ ಪ್ರತಿಭೆ ಹೊರಗೆ ಬಂದಂಗಾಗುತ್ತೆ. ಇದಕ್ಕೆಲ್ಲ ವೇದಿಕೆ ಒಂದು ಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಶಾಲಾ ಕ್ರೀಡಾಕೂಟಗಳಿಗೆ ಕರ್ಕೊಂಡು ಹೋಗ್ತೀವಿ ಮಕ್ಕಳನ್ನ. ಈ ಕ್ರೀಡಾಕೂಟಗಳಲ್ಲಿ ಮಗುವಿನ ಪ್ರತಿಭೆಯ ಪ್ರದರ್ಶನ ಆಗುತ್ತೆ. ಮಗುವಿಗೆ ಗೊತ್ತಾಗುತ್ತೆ, ನನ್ನಲ್ಲಿ ನಾನು ಸಹ ಆ ಮಕ್ಕಳ ಜೊತೆಗೆ ಆ ಮಕ್ಕಳಿಗಿಂತ ಹೆಚ್ಚಾಗಿ ಓಡಬಲ್ಲೆ, ನನ್ನಲ್ಲಿ ಆ ಒಂದು ಶಕ್ತಿ ಇದೆ. ಮಗುವಿಗೆ ಕಾನ್ಫಿಡೆಂಟ್ ಬರುತ್ತೆ. ತನ್ನಲ್ಲಿ ತನಗೆ ಒಳ ಮನಸ್ಸಲ್ಲಿ ಕಾನ್ಫಿಡೆಂಟ್ ಜಾಸ್ತಿ ಆದಾಗ ಆ ಮಗು ಇನ್ನೂ ಜಾಸ್ತಿ ಪ್ರಯತ್ನವನ್ನ ಮಾಡುತ್ತೆ. ಹೀಗೆ ಮಕ್ಕಳಲ್ಲಿ ಒಳಗೆ ಇರುತ್ತೆ ಆ ಪ್ರತಿಭೆ ಅನ್ನುವಂಥದ್ದು. ಅದನ್ನ ಹೊರಹಾಕಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಬೇಕಾಗಿರುತ್ತೆ. ಆ ಒಂದು ಕೆಲಸವನ್ನ ನಮ್ಮ ದೈಹಿಕ ಶಿಕ್ಷಣ ಮಾಡುತ್ತೆ. ಕ್ರೀಡಾಕೂಟಗಳಿಗೆ ಮಕ್ಕಳನ್ನ ಕರ್ಕೊಂಡೋದ್ರ ಮೂಲಕ ಆ ಮಗುವಿನಲ್ಲಿ ಯಾವ್ಯಾವ ಶಕ್ತಿ ಇದೆ ಅದನ್ನ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಇದರಿಂದ ಮಗುವಿನ ಬೆಳವಣಿಗೆ ಆಗುತ್ತೆ, ಸರ್ವತೋಮುಖವಾಗಿ ಮಗು ಬೆಳೆಯುತ್ತೆ. ಹೀಗೆ ಸೂಕ್ತವಾಗಿ ಅಡಗಿರುವಂತಹ ಪ್ರತಿಭೆಯನ್ನ ಪ್ರದರ್ಶನ ಮಾಡಲಿಕ್ಕೂ ಕೂಡ ನಮ್ಮ ಈ ದೈಹಿಕ ಶಿಕ್ಷಣ ಒಂದು ಉತ್ತಮ ಸಾಧನ ಅಂತ ನಾವು ಹೇಳ್ಬೋದು. ಗೊತ್ತಾಯ್ತಾ ಮಕ್ಕಳ? ಹೀಗೆ ದೈಹಿಕ ಶಿಕ್ಷಣದ ಒಂದು ಪ್ರಯೋಜನವನ್ನು ನೋಡ್ತಾ ಹೋಗೋದಾದ್ರೆ ಇಷ್ಟೊಂದೆಲ್ಲ ಅಂಶಗಳು ಕೂಡ ದೈಹಿಕ ಶಿಕ್ಷಣವನ್ನು ದೈಹಿಕವಾಗಿ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ನಮಗೆ ಸಿಗುವಂತಹ ಮೇಲೆ ನಮಗೆ ದೈಹಿಕ ಶಿಕ್ಷಣ ಅನ್ನೋದು ಎಷ್ಟೊಂದು ಮುಖ್ಯ ಅಂತ ನಿಮಗೆ ಅರ್ಥ ಆಯ್ತಲ್ವಾ? ದೈಹಿಕ ಶಿಕ್ಷಣದ ವ್ಯಾಪ್ತಿ, ದೈಹಿಕ ಶಿಕ್ಷಣದ ಅರ್ಥ, ದೈಹಿಕ ಶಿಕ್ಷಣದ ಗುರಿ, ಹಾಗೆ ದೈಹಿಕ ಶಿಕ್ಷಣವನ್ನ ಅಭ್ಯಾಸ ಮಾಡೋದ್ರಿಂದ, ಪ್ರತಿದಿನ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ನನಗೆ ಇಷ್ಟೊಂದೆಲ್ಲ ಆರೋಗ್ಯದ ಲಾಭಗಳು ನನಗೆ ಸಿಗ್ತಾ ಹೋಗ್ತವೆ ಅಂತ